ಏನಾಗುತ್ತೆ, ನಾವು ಮಹಾವತಾರ್ ಬಾಬಾಜಿಯವ್ರನ್ನ ಕೇಳ್ಕೊತೀವಿ. ಬಾಬಾಜಿಯವರು ನಮ್ಮ ಸಂಪರ್ಕಕ್ಕೆ ನಾವು ಯಾವ ಥರ ನಾವು ಅದನ್ನು ಒಂದು ಸಂಪರ್ಕಕ್ಕೆ ತಗೊಂಡ್ವಿ ಅಂದರೆ, ಇದು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಈ ಸಂವಹನ ವಿದ್ಯೆನ ಕಲಿಸ್ಕೊಡೋಕ್ಕೆ ನಾನು 3ನೇ ಬ್ಯಾಚು ಪ್ರಾರಂಭ ಮಾಡ್ತಾಯಿದ್ದೀನಿ. ಆ ಬೆನ್ನಿಗೆ ಯಾವುದೋ ಒಂದು ದೇವತೆ ಸವರ್ದಂಗೆ ಆಯ್ತು ಅಷ್ಟೇ. ಆ ಸವರಿದ ತಕ್ಷಣ ಇವತ್ತವರೆಗೂ 1000 ಆತ್ಮದ ಮೇಲೆ ನಾನು ತೆಗೆದು ಅದ್ರ ಸ್ವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಮ್ಮ ಬಾಬಾಜಿ ಗುರುಕುಲದಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೂ ನಾನು ಹೇಳ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಆ ವಿದ್ಯಾರ್ಥಿಗಳಿಗೆ, ಮುಂಬರುವಂಥ ವಿದ್ಯಾರ್ಥಿಗಳಿಗೆ, ಈಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಬಿಡಿಸಿ ತಿಳಿಸಿದ್ವೋ ಪ್ರಾಣಗಳು ಉಳ್ಕೊಂಡಿದೆ ಇದರಿಂದ. ಇವತ್ತು ಉತ್ತರ ಸಿಗಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಬ್ಬರು ನನ್ನ ಹತ್ರ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಈ ರೀತಿ ಈ ವಿದ್ಯೆ ಏನಕ್ಕೆ ಕಲಿಬೇಕು ಅನ್ನೋದಾದರೆ, ಬಾಬಾಜಿಯವರ ಮನಸ್ಥಿತಿಗೂ ನಮ್ಮ ಮನಸ್ಥಿತಿಗೂ ಹೊಂದಾಣಿಕೆ ಆದರೆ ಮಾತ್ರ ಬರೋದು. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆದರೂ ಈ ಸಂವಹನ ವಿದ್ಯೆಯಲ್ಲಿ ಈ ಥರ ರಿಸಲ್ಟ್ ಇದೆ. ಈ ವಿದ್ಯೆ ಮುಖಾಂತರ ನಾನೇನು ಮಾಡ್ತಾಯಿದ್ದೀನಿ, ಗುರುನೂ ಹತ್ರ ಬರಬೇಕು, ತಂದೆ ತಾಯಿ ಆಶೀರ್ವಾದ ಸಿಗಬೇಕು, ಮನೆ ದೇವರ ಆಶೀರ್ವಾದ ಸಿಗಬೇಕು, ಇಷ್ಟ ದೇವರ ಆಶೀರ್ವಾದ ಸಿಗಬೇಕು, ಮತ್ತು ಶಕ್ತಿ ದೇವರ ಆಶೀರ್ವಾದ ಆಗಲೇಬೇಕು. 2 ಮಾವಿನ ಮರ ನೆಡಮ್ಮ ಅಂತ ಹೇಳಿದೆ. ನೆಟ್ಟಿದ್ದ ದಿವಸದಿಂದನೇ ಈ ಜಾಗದಲ್ಲಿ ಆಗ್ತಾ ಇದ್ದಂಥ ಕಂಪನ ಇದೇ ಸಂವಹನ ವಿದ್ಯೆ ಒಂದು ತಾಕತ್ತು, ಶಕ್ತಿ ಅನ್ನೋದು ಇದನ್ನೇ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಗಳು ಬಾಬಾಜಿ ಗುರುಕುಲಕ್ಕೆ ಸಂಬಂಧಪಟ್ಟ ಹಾಗೆ ಕುಶಾಲ್ ಗುರುಗಳ ಒಂದು ವಿಡಿಯೋಸ್ನ ಹಲವಾರು ಒಂದು ಸಂಚಿಕೆಯ ರೂಪದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮ ವೀಕ್ಷಕರ ಒಂದು ಪ್ರೋತ್ಸಾಹ ಕೂಡ ಹಾಗೆ ಕೂಡ ಇದೆ. ಹೀಗೆ ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಆದರಣೆ ಸದಾಕಾಲ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ನಾವು ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಸಂಮೋಹಿನಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾವು ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ವೀಕ್ಷಕರು ಸಹ ಕುಶಾಲ್ ಗುರುಗಳ ಒಂದು ವಿಡಿಯೋಸ್ನ ನೋಡಿ ಬಹಳಷ್ಟು ಒಂದು ವಿದ್ಯಾರ್ಥಿಗಳು ಸಹ ಬಾಬಾಜಿ ಗುರುಕುಲಕ್ಕೆ ಸೇರಿಕೊಂಡು ಹಲವಾರು ಒಂದು ಉತ್ತಮವಾದಂತಹ ಒಂದು ಫಲಿತಾಂಶನ ಅವರು ಪಡಿತಾ ಬರ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳನ್ನ ಇವತ್ತು ಸಹ ಈ ಗುರುಕುಲಕ್ಕೆ ನಾನು ಭೇಟಿ ಕೊಟ್ಟಾಗ ಹಲವಾರು ವಿದ್ಯಾರ್ಥಿಗಳನ್ನು ಸಹ ನಾನು ಮಾತಾಡಿಸಿದೆ. ಒಳ್ಳೆಯ ಒಂದು ಅವ್ರಿಗೆ ಫಲಿತಾಂಶ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಸಂಮೋಹಿನಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಸಂಚಿಕೆಗಳು ಹೀಗೆ ಮುಂದುವರಿಯಲಿದೆ ವೀಕ್ಷಕರೇ. ಹಾಗಾಗಿ ಇವತ್ತು ನಮ್ಮ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಬನ್ನಿ, ಗುರುಗಳನ್ನು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಮತ್ತೆ ನಮ್ಮ ಚಾನಲ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ತಾವು. ಒಳ್ಳೊಳ್ಳೆ ಒಂದು ನಿಮ್ಮ ಒಂದು ಗುರುಕುಲಕ್ಕೆ ಭೇಟಿ ಕೊಟ್ಟಂತಹ ಒಂದು ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು, ಅವ್ರಿಗೆ ಉತ್ತಮವಾದಂಥ ಒಂದು ಫಲಿತಾಂಶ ಕೂಡ ಸಿಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ, ಈ ಸಂಮೋಹಿನಿ ವಿದ್ಯೆ ಯಾವಾಗ ಉಗಮ ಆಯಿತು? ಈ ಸಂಮೋಹಿನಿ ವಿದ್ಯೆ ಯಾವಾಗಿಂದ ಇದೆ? ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಒಂದು ಕಿರುಪರಿಚಯ ಮಾಡಿಸ್ಬೇಕು. ಈಗಾಗಲೇ ಮಾಡಿಸಿದ್ದೀರಾ, ಇನ್ನೂ ಅದನ್ನು ಆಳವಾಗಿ ತಿಳ್ಕೊಬೇಕು ಅಂತ ಒಂದು ಬಯಕೆ ನಮ್ಮಲ್ಲೂ ಇದೆ, ವೀಕ್ಷಕರಲ್ಲೂ ಸಹ ಇದೆ. ಸೊ ಹಾಗಾಗಿ ಈ ಸಂಮೋಹಿನಿ ವಿದ್ಯೆ ಬಗ್ಗೆ ಇನ್ನಷ್ಟು ಮಾಹಿತಿನ ವೀಕ್ಷಕರಿಗೆ ತಾವು ಕೊಡಬೇಕು. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಮುದ್ರ ಬ್ರಹ್ಮಾಯ ವಿದ್ಮಹೆ ಮಂತ್ರತಂತ್ರ ಸ್ವರೂಪಾಯ ಧೀಮಹಿ ತನ್ನೋ ಲಕ್ಷ್ಮೀ ಶ್ರೀನಿವಾಸ ಪ್ರಚೋದಯಾತ್. ಓಂ ಕ್ರೀಂ ಕಾಳಿಕಾದೇವಿ ನಮಃ. ಸಂಮೋಹನ ವಿದ್ಯೆ ಅನ್ನೋದನ್ನು ಬ್ರಹ್ಮವಿದ್ಯೆ ಅಂತ ನಮಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು ಹೇಳಿದ್ದಾರೆ. ಬ್ರಹ್ಮವಿದ್ಯೆ, ಬ್ರಹ್ಮನಿಂದ ಇದು ಋಷಿಮುನಿಗಳಿಗೆ ಬಂದು, ಋಷಿಮುನಿಗಳಿಂದ ಶ್ರೀಕೃಷ್ಣನಿಗೆ ಇದು ಬಂದು, ಶ್ರೀಕೃಷ್ಣನಿಂದ ಭೂಮಿಗೆ ಬಂದಿರೋವಂಥ ವಿದ್ಯೆ ಇದು. ಈ ವಿದ್ಯೆಗೆ ಎಷ್ಟು ವರ್ಷದಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಖಚಿತವಾದಂಥ ಮಾಹಿತಿ ಇಲ್ಲ, ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ. ಇದೇನಾಗುತ್ತೆ, ಇದು ಭೂಮಿಗೆ ಬಂದ ಮೇಲೆ ಮೊಟ್ಟ ಮೊದಲನೇದಾಗಿ ಈ ಕರ್ಮಭೂಮಿ, ಪುಣ್ಯಭೂಮಿ ಭಾರತಕ್ಕೆ ಬಂದಿರೋದು. ಇದು ಭಾರತ ದೇಶ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ವಿದ್ಯಾವಂತರ ಒಂದು ದೇಶ. ಇದು ಹೇಳ್ಬೇಕಂದ್ರೆ ಸುಸಂಸ್ಕೃತರ ದೇಶ. ಹಾಗಾಗಿ ಇದೇನಾಗುತ್ತೆ ಅಂದರೆ, ಇಲ್ಲಿ ಪ್ರತಿಯೊಬ್ಬರೂ ಒಂದೊಂದು ವಿಶೇಷವಾದಂಥ ಒಂದು ಜ್ಞಾನವನ್ನು ಇಟ್ಕೊಂಡು ಇಲ್ಲಿ ಆಗಿನ ಕಾಲದಲ್ಲಿ ಅವರ ಜೀವನವನ್ನು ನಡೆಸ್ತಾಯಿದ್ರು. ಹಾಗಾಗಿ ಇದನ್ನು ಕಾಲಾಂತರದಲ್ಲಿ ಬರ್ತಾ ಈ ವಿದ್ಯೆಯ ವಿಸ್ಮಯಕಾರಿ ಶಕ್ತಿಗಳನ್ನು ನೋಡಿ ಮತ್ತು ಈ ವಿದ್ಯೆಯಿಂದ ಆಗುವಂಥ ಒಂದು ಅನುಕೂಲಗಳನ್ನು ನೋಡಿ
ವಿದೇಶಿಗರು ಇದನ್ನು ಇಲ್ಲಿ ಬಂದು ಅಂದರೆ ಸಂಮೋಹನ ವಿದ್ಯೆಯನ್ನು ಸಂಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾಷೆಗಳನ್ನೆಲ್ಲ ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಅವರು ಯಾರು ವಿದೇಶಿಗರು ಈ ವಿದ್ಯೆಯನ್ನು ಹೆಚ್ಚಾಗಿ ಕರಗತ ಮಾಡಿಕೊಂಡು ಇದನ್ನು ಇನ್ನೂ ಮುಂದೆ ಅಭಿವೃದ್ಧಿಗೊಳಿಸ್ತಾ ಇದೇನಾಗ್ತಾ ಇದೆ, ಪಾಶ್ಚಾತ್ಯದಿಂದ ತಿರ್ಗಾ ಭಾರತಕ್ಕೆ ವಾಪಸ್ ಬಂದಿದೆ. ಈಗ ಇದು ಏನಂದರೆ ಇದಕ್ಕೆ ಒಬ್ಬರೇ ಗುರು ಇದನ್ನು ಇಂಥವರೇ ಕಂಡುಹಿಡಿದಿದ್ದು ಅಂತ ಇದುವರೆಗೂ ಹೇಳೋಕ್ಕಾಗಲ್ಲ. ಆದರೆ ಮೂಲ ಬಂದು ಇದಕ್ಕೆ ಬ್ರಹ್ಮ ವಿದ್ಯೆ ಅಂತ ಇದಕ್ಕೆ ಹೇಳ್ತಾರೆ. ಬ್ರಹ್ಮನಿಂದ ಇದು ಅವರ ಮೂಲಕ ಇದು ಬಂದಿರುವಂತದ್ದು ಅಂತ ನಮಗೆ ತಿಳಿಯುತ್ತೆ. ಹನುಮನಿಗೆ ಗೊತ್ತಿತ್ತು ಈ ವಿದ್ಯೆ, ಹನುಮನಿಗೆ ಗೊತ್ತಿತ್ತು, ಶ್ರೀಕೃಷ್ಣ ಪರಮಾತ್ಮನಿಗೆ. ಅಂದರೆ ಇದು ವಿದ್ಯೆ ಏನಂದರೆ ಈಗ ಮಹಾಭಾರತದ ಯುದ್ಧದ ಸಮಯದಲ್ಲಿ ಇದನ್ನು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ಬೇಕಾದ್ರೆ ಇಡೀ ಸೈನ್ಯವನ್ನು, ಎಷ್ಟೋ ಅಕ್ಷೋಹಿಣಿ ಸೈನ್ಯ ಇರುತ್ತಲ್ಲ ಆ ಸೈನ್ಯವನ್ನು ಸಂಮೋಹನಗೊಳಿಸಿ ಎಷ್ಟೋ ಹಲವಾರು ನಿಮಿಷಗಳ ಕಾಲ ಇದನ್ನು ಅವರು ಈ ವಿದ್ಯೆಯನ್ನು ಬಳಸಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನರಿಗೆ ವಿಶ್ವರೂಪವನ್ನು ತೋರಿಸಿರ್ತಾರೆ. ಇದು ನಮಗೆ ತಿಳಿದು ಬಂದಿರೋಂಥ ವಿಷಯ. ನಮ್ಮ ಇತಿಹಾಸ ಹುಡುಕ್ತಾ ಹೋದರೆ ನಾವು ಅಲ್ಲಿ ನೋಡ್ಬೋದು, ಈ ಸಾಕಷ್ಟು ಒಂದು ಗ್ರಂಥಗಳಲ್ಲೂ ಸಹ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಈ ಭರತ ಭೂಮಿಗೆ, ಭರತ ಖಂಡಕ್ಕೆ ಬಂದಿರುವಂಥದ್ದು ಕೃಷ್ಣ ಪರಮಾತ್ಮನಿಂದ ಅಂತ ತಿಳಿಸ್ತಾರೆ. ಹಲವಾರು ಋಷಿಗಳಿಂದ ಬಂದು ಕೃಷ್ಣ ಪರಮಾತ್ಮರಿಗೆ ಅದು ಅಳವಡಿಕೆ ಆಗಿತ್ತು. ಅದು ಅವ್ರೇನು ಕಲಿಯುವಂಥದ್ದೇನಿಲ್ಲ. ಆದರೆ ಅವರಿಂದ ಶ್ರೀಕೃಷ್ಣನ ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು, ಅರ್ಜುನನ ಕರ್ಕೊಂಡೋಗಿ ಈ ಸಂಮೋಹನಗೊಳಿಸಿ ಹಲವಾರು ವಿದ್ಯೆಗಳನ್ನು ಅವರು ಕೆಲವು ಮೆಥಡ್ಗಳನ್ನೆಲ್ಲ ಟ್ರೈನಿಂಗ್ ಮಾಡ್ತಾಯಿದ್ರು. ಈ ಥರ ಈ ವಿದ್ಯೆ ಬಳಸೋದೇನಕ್ಕೆ ಅಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಮುಖ್ಯವಾಗಿ ಅಂದರೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದು ಮುಖ್ಯವಾಗಿ ಇದು ಸಂಮೋಹನ ವಿದ್ಯೆ ನಿಂತಿರೋದೇನೆ ಕರ್ಮ ಸಿದ್ಧಾಂತದ ಪ್ರಕಾರ. ಕರ್ಮ ಸಿದ್ಧಾಂತ ಏನು ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೋದು. ಅಂದರೆ ಎಷ್ಟು ಸಿದ್ಧಿ ಆಗುತ್ತೋ ಈ ವಿದ್ಯೆ ಅಷ್ಟು ನಮಗೆ ಕರ್ಮ ಸಿದ್ಧಾಂತದ ಅರಿವು ನಮಗಾಗುತ್ತೆ. ಆಮೇಲೆ ನನಗೆ ಇದರಲ್ಲಿ ಮೂಲವಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಬಂತು ಗುರುಗಳೇ. ಈ ಬಾಬಾಜಿ ಗುರುಕುಲ ಅಂತ ನೀವು ಇಟ್ಟಿದ್ದೀರಾ, ಬಾಬಾಜಿ ಅವರ ಹೆಸರು ಇಟ್ಟಿದ್ದೀರಾ. ಈ ಬಾಬಾಜಿ ಅವ್ರಿಗೂ, ಮಹಾ ಅವತಾರ್ ಬಾಬಾಜಿ ಅವ್ರಿಗೂ ಮತ್ತೆ ಈ ಸಂಮೋಹನಿಗೂ ಏನಾದ ಒಂದು ಸಂಬಂಧ ಇದೆಯಾ? ಸೊ ಯಾಕೆ ನಿಮ್ಮ ಸಂಸ್ಥೆಗೆ ಬಾಬಾಜಿ ಗುರುಕುಲ ಅಂತ ಹೆಸರಿಟ್ರಿ? ಇದ್ರ ಒಂದು ಪ್ರಶ್ನೆ ಇತ್ತು ನನ್ನಲ್ಲಿ ಕೇಳಬೇಕು ಅಂತ. ಅವಶ್ಯವಾಗಿ ಇದಕ್ಕೆ ಉತ್ತರ ಕೊಡ್ತೀನಿ. ಎಲ್ಲ ಋಷಿ ಮುನಿಗಳು ಈ ವಿದ್ಯೆ, ಸಂಮೋಹನ ವಿದ್ಯೆ, ಬ್ರಹ್ಮ ವಿದ್ಯೆ ಅಥವಾ ಏನು ಮನಸ್ಸಿನ ವಿದ್ಯೆ ಅಂತ ಹೇಳ್ತಾರೆ, ಎಲ್ಲ ಋಷಿಮುನಿಗಳು ಇದನ್ನು ಸಿದ್ಧಿಸ್ಕೊಂಡ ಮೇಲೇ ತ್ರಿಕಾಲ ಅನ್ನೋದು ಬರುತ್ತೆ. ಹಿಂದೆ ಏನು ನಡೆದಿತ್ತು, ಈಗೇನು ನಡಿಬೇಕಾಗಿದೆ, ಮುಂದಕ್ಕೆ ಏನು ನಡೆಯುತ್ತೆ ಅದನ್ನೆಲ್ಲ ಸಿದ್ಧಿಸ್ಕೊಂಡಿರೋದ್ರಿಂದ ಎಲ್ಲ ಋಷಿ ಮುನಿಗಳು ಮತ್ತು ಗುರುಗಳು ಅಂತ ಇರೋರು ಸಿದ್ಧಿ ಪುರುಷರು. ಇವ್ರಿಗೆಲ್ಲ ಈ ವಿದ್ಯೆ ಇದ್ರೇ, ಸಂಮೋಹನ ವಿದ್ಯೆ ಇದ್ರೇ ಇವರೆಲ್ಲ ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ. ಇದು ಬಾಬಾಜಿಯವರು ಅಂದರೆ, ಈಗ ಬಾಬಾಜಿಯವರು ಅವರು ಕ್ರಿಯಾಯೋಗಿಗಳು ಅಂತ ಹೇಳ್ತಾರೆ. ಎಲ್ಲ ಥರನೂ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ವಿದ್ಯೆನೂ. ಈವನ್ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದ್ರಿಂದ ಹಿಡಿದು, ವಾಮಾಚಾರವನ್ನು ತೆಗೆಯೋದ್ರಿಂದ ಹಿಡಿದು, ದೈವ ಸಂಪರ್ಕ, ಧ್ಯಾನಕ್ಕೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಎಲ್ಲ ರೀತಿ ಆ ಮಹಾ ಅವತಾರ್ ಬಾಬಾಜಿಯವರು ನಮಗೆ ಅದು ಪ್ರೂಫ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಾನು ಸಂಪರ್ಕಿಸಿ ಹೆಚ್ಚು ಕಮ್ಮಿ 9 ವರ್ಷ ದಾಟಿದೆ. 9 ವರ್ಷ ದಾಟಿದೆ. ಹೀಗೆ ಅದರದ್ದು ಒಂದು ವಿಷಯ ತಿಳಿಸ್ಬೇಕು ಅನ್ನೋದಾದರೆ ವೀಕ್ಷಕರಿಗೆ, ಒಂದು ಸತಿ ಮೋಹಿನಿ ಕಾಟ ಆಗಿರುತ್ತೆ. ಮೋಹಿನಿ ಕಾಟ ಆದಂಥ ಸಂದರ್ಭದಲ್ಲಿ ಅದನ್ನು ತೆಗಿಬೇಕಾದ್ರೆ ಏನಾಗುತ್ತೆ, ನಾವು ಮಹಾವತಾರ್ ಬಾಬಾಜಿಯವ್ರನ್ನ ಕೇಳ್ಕೊತೀವಿ. ಬಾಬಾಜಿಯವರು ನಮ್ಮ ಸಂಪರ್ಕಕ್ಕೆ ನಾವು ಯಾವ ಥರ ನಾವು ಅದನ್ನು ಸಂಪರ್ಕಕ್ಕೆ ತಗೊಂಡ್ವಿ ಅಂದರೆ, ಈಗ ಅವರು ಭಕ್ತ ಪರಾಧೀನರು. ಅವ್ರಿಗೆ ಏನಂದರೆ, ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಅಂದರೆ ಕೆಲವರು ಆ ಗುರುಗಳಿಗೆ ನಮಗೆ ಒಳ್ಳೇದು ಮಾಡಲಿ, ಈ ಗುರುಗಳು ನಮಗೆ ಒಳ್ಳೇದು ಮಾಡಲಿ ಅಂತ ಸ್ವಾರ್ಥ ಮನೋಭಾವದಿಂದ ಕರೆದಾಗ ಆದ್ರೂ ಅವರು ಏನು ಸೇವೆ ಮಾಡಬೇಕೋ ಜನಗಳಿಗೆ ಸೇವೆ ಮಾಡ್ತಾರೆ. ಆದರೆ ನಾವು ಕರೆದಿದ್ದ ಉದ್ದೇಶ ಏನು ಅಂದರೆ, ಒಂದು ದುಷ್ಟ ಪ್ರೇತಾತ್ಮವನ್ನು ತೆಗಿಬೇಕಾದ್ರೆ ಅವರನ್ನು ಸಂಪರ್ಕಕ್ಕೆ ಬೇಡ್ಕೊಂಡ್ವಿ. ಬೇಡ್ದಾಗ ಏನಾಯಿತು, ಅವರು
ಅವರ ಒಬ್ಬರು ಶಿಷ್ಯರನ್ನು ಕಳಿಸಿದ್ರು. ಆ ಶಿಷ್ಯರನ್ನು ಕಳಿಸಿದಾಗ ಏನಾಗುತ್ತೆ, ಅವರು ಆ ಆತ್ಮವನ್ನು ಸ್ವೀಕರಿಸಿ ಅದನ್ನು ಒಂದು ಉದ್ಧಾರದ ಕಡೆಗೆ ತಗೊಂಡೋಗಿರ್ತಾರೆ. ಇದಕ್ಕೂ ಮುಂಚೆ ಏನಾಗಿತ್ತು ಅಂದರೆ ಈ ಆತ್ಮ ಬೆನ್ಬಿಡದೆ ಕಾಡ್ತಾನೆ ಇತ್ತು. ಇದು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಆತ್ಮನ ವಿಚಾರ ಮಾಡಿದಾಗ, ಇಲ್ಲ ನಾನು ಒಂದು ಕಡೆಗೆ ಹೋಗಿದ್ದೆ ಅವತ್ತು, ನೀವು ಕಳಿಸ್ದಾಗ ನಾನು ಒಂದು ಜಾಗಕ್ಕೆ ಹೋಗಿದ್ದೆ, ಆ ಜಾಗದಲ್ಲಿ ಸೈನಿಕರು ನನ್ನ ಒಳಗಡೆ ಬಿಡಲಿಲ್ಲ ಅಂತ ಹೇಳಿದ್ರು. ಯಾವ ಥರ ಇದ್ದರು ಸೈನಿಕರು ಅಂದರೆ, ಅವರು ನಾನು ನೋಡೇ ಇಲ್ಲ ಭೂಮಿ ಮೇಲೆ, ಆ ಥರ ಇದ್ದರು. ಆ ಲೋಕಕ್ಕೆ ಅವ್ರು ಬಿಟ್ಕೊಳ್ಳಿಲ್ಲ ನನ್ನ ಅಂತ ಆ ಒಂದು ಪ್ರೇತಾತ್ಮ ನಮಗೆ ತಿಳಿಸುತ್ತೆ. ತಿಳಿಸಿದಾಗ ನಾವು ಏನಿರ್ಬೋದು ಅಂತ ಯೋಚನೆ ಮಾಡಿದಾಗ ಯಮಲೋಕ ಅದು. ಅಂದರೆ ಯಮಲೋಕಕ್ಕೆ ಹೋಗೋಕ್ಕೂ ನಮಗೆ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಪುಣ್ಯ ಇರಬೇಕು, ಪಾಪ ಅಂತ ಅಲ್ಲ, ಸಣ್ಣ ಪ್ರಮಾಣದ ಅರ್ಹತೆ, ಒಂದು ಸಣ್ಣ ಪುಣ್ಯ ಇದ್ದರೆ ಮಾತ್ರ ಯಮಧರ್ಮನ ದರ್ಶನ ಆಗೋದು. ಯಮ ಕಿಂಕರರ ದರ್ಶನ ಆಗಬೇಕು ಅಂದ್ರೂ ಒಂದು ಅಳತೆಗೆ ಪುಣ್ಯ ಇರಬೇಕು. ಈ ಯಾವುದೂ ಪುಣ್ಯ ಇಲ್ಲದೆ ಇರತಕ್ಕಂಥ ಒಂದು ಆತ್ಮ, ಅದು ಹೆಣ್ಣಿನ ಆತ್ಮ, ಅದು ಒಂದು 20-22 ವರ್ಷಕ್ಕೆ ಆ ಹುಡುಗಿ ನೇಣ ಹಾಕ್ಕೊಂಡು ತೀರ್ಕೊಂಡಿದ್ದು, ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿದ್ದ ಅಂಥ ಸಂದರ್ಭದಲ್ಲಿ ಈ ಥರ ಆದಾಗ ನಾವೇನು ಮಾಡಿದ್ವಿ, ಬಾಬಾಜಿಯವ್ರ ಮೊರೆ ಹೋದ್ವಿ. ಆಗ ಅವರು ಎಷ್ಟು ಕರುಣಾಮಯಿಗಳು ಅನ್ನೋದು ಅವರು ನಮಗೆ ಸಾಬೀತುಪಡಿಸಿದ್ರು. ಏನಂದರೆ ಅವರು ಆ ಆತ್ಮನ ಕೊನೆಗಾಣಿಸೋದು ಅಲ್ಲದೆ, ಅಂದರೆ ಅದನ್ನು ಅವ್ರೇನೋ ಮಾಡಿದ್ರು ಒಟ್ಟಿನಲ್ಲಿ, ಅದು ಏನು ನಮಗೆ ತಿರ್ಗಾ ನಾವು ವಾಪಸ್ ಕೇಳಿದಾಗ ಅದನ್ನು ನಮಗೆ ಬಹಿರಂಗ ಪಡಿಸ್ಲಿಲ್ಲ. ಬಾಬಾಜಿಯವರು ಬಂದಾಗ ಏನಾಯಿತು ಅಂದರೆ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬಾಬಾಜಿ ಒಂದು ಸಂಪರ್ಕಕ್ಕೆ ಬರಬೇಕು ಅನ್ನೋದಾದರೆ ಮೊದಲನೇದಾಗಿ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಗುರುಗಳನ್ನು ಸ್ವೀಕರಿಸುವಷ್ಟು ಆತ್ಮ ಪವಿತ್ರತೆ ಇಟ್ಕೋಬೇಕು, ಮನಸ್ಸು ಪವಿತ್ರತೆ ಇಟ್ಕೋಬೇಕು, ದೇಹ ಶುದ್ಧವಾಗಿ ಇಟ್ಕೋಬೇಕು. ಆಗಲೇ ಅವರು ಗುರುಗಳು, ಯಾವುದೇ ಗುರುಗಳು ನಮ್ಮ ಹತ್ರ ಬಂದು ನಮಗೇನು ಬೇಕೋ ಅದನ್ನು, ಆ ಒಂದು ಕೆಲಸ ಅಂತ ನಾನು ಹೇಳಲ್ಲ, ನಮಗೇನು ಬೇಕೋ ಅದನ್ನು ಕೊಡುಗೆಯಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಇದು ಗುರುವಿನ ಪದ್ಧತಿ. ಈ ಪದ್ಧತಿಯನ್ನು ಯಾರು ಆಚರಣೆ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಗುರು ಒಲಿತಾರೆ. ಬೇರೆ ಯಾವುದೇ ಆಡಂಬರ ಮತ್ತು ಕೆಟ್ಟ ಮನಸ್ಥಿತಿ, ಕೆಟ್ಟ ಕ್ರಿಯೆಗಳು ಮಾಡೋರಿಗೆ ಈ ಬಾಬಾಜಿ ಅಂಥ ಗುರುಗಳು, ರಾಘವೇಂದ್ರ ಸ್ವಾಮಿ ಅಂಥ ಗುರುಗಳು, ಶಿರ್ಡಿ ಸಾಯಿಬಾಬಾ ಅಂಥ ಗುರುಗಳು, ಯಾವುದೇ ಗುರುಗಳಾಗಲಿ ಯಾರೂ ಹತ್ರನೂ ಸುಳಿಯಲ್ಲ. ಇದಂತೂ ಸತ್ಯ, ಇದು ನಾವು ಅನುಭವಿಸಿದಂಥ ಸತ್ಯ. ಸೊ ಮೊದಲನೇದಾಗಿ ಈ ಒಂದು ಕೇಸ್ನ ನೀವು ಅಟೆಂಡ್ ಮಾಡೋವಾಗ ಆವಾಗ ನಿಮಗೆ ಬಾಬಾಜಿ ಅವರು ಕನೆಕ್ಟ್ ಆಗ್ತಾರೆ. ಸೊ ಅದು ಆವತ್ತಿನ ದಿನದಿಂದ ನಿಮಗೆ ಬಾಬಾಜಿ ಅವರು ಸಂಪರ್ಕಕ್ಕೆ ಸಿಗ್ತಾರೆ. ಸೊ ಅದು ಮೊದಲನೇ ಒಂದು ಅನುಭವನ ಗುರುಗಳೇ 2017 ಆಗಿದ್ದು. 2017 ಆದರೆ ಒಬ್ಬ ವ್ಯಕ್ತಿಗೆ ನೀವು ಸಂಮೋಹನಿಗೆ ಒಳಪಟ್ಟಾಗ ಆಗಿರುವಂತ ಒಂದು ಘಟನೆ ಇದು. ಒಬ್ಬ ವ್ಯಕ್ತಿ ಅಂತ ಅಲ್ಲ, ಇದು ನಮಗೆ ಆದಂಥ ಆ ಮೋಹಿನಿ ಕಾಟ ನಮಗೆ ಆಗಿದ್ದು. ನಮಗೆ ಆಗಿದ್ದು ಇದು. ಹೀಗೆ ಯಾರೋ ಆಗೆಲ್ಲ ಒಂದು ಮಾತಿತ್ತು, ದೆವ್ವ ಇಲ್ಲ ಭೂತ ಇಲ್ಲ ಅಂತ ಒಂದು ನಾವು ನಂಬ್ತಾ ಇರಲಿಲ್ಲ ಅಷ್ಟು. ನಾವೇನಂದರೆ ಈ ದೊಡ್ಡವರೆಲ್ಲ ಹೇಳ್ತಾರಲ್ಲ ದೆವ್ವ ಇಲ್ಲ ಭೂತ ಇಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಸುಮ್ಮನೆ ಒಂದು ಸಮಯದಲ್ಲಿ ಇದ್ದರೆ ನೋಡ್ಬಿಡೋಣ, ಇದ್ರೆ ಏನಾಗ್ಬಿಡುತ್ತೆ ಆ ಥರ ಒಂದು ಏನಂದರೆ ಒಂದು ಅಹಂಕಾರ ಮನೋಭಾವದಿಂದ ಯಾವಾಗ ನಾವು ಇದ್ದರೆ, ಯಾರಾದರೂ ಇದ್ದರೆ ನಮಗೆ ತೋರಿಸಿ, ನೀವು ಇರೋದನ್ನು ತೋರಿಸಿ ಅಂದಾಗ ಅದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅದೇನಾಯಿತು ಅಂದರೆ ಅದು ಒಂದು ಆತ್ಮ ನನಗೆ ಬೇಕಾಗಿದ್ದಂಥ ಆತ್ಮನೇ, ಅಂದರೆ ಬೇಕಾಗಿದ್ದು ಅಂದರೆ ನಮ್ಮ ಮನೆ ಹತ್ರ ಇದ್ದಂಥ ಆತ್ಮ ಅದೇ ಬಂದ್ಬಿಟ್ಟು ನಮಗೆ ಅದೇನು ಮಾಡುತ್ತೆ ಅಂದರೆ, ನಮಗೂ ಗೊತ್ತಿರಲ್ಲ, ಮದುವೆ ಆಗೋದನ್ನು ತಡೆಯುತ್ತೆ. ಮೊದಲನೇದು, ಯಾವುದೇ ಹೆಣ್ಮಕ್ಳನ್ನ ಮಾತಾಡ್ಸೋಕ್ಕೆ ಬಿಡಲ್ಲ, ವ್ಯಾಪಾರ ಅಭಿವೃದ್ಧಿನ ತಡೆಯುತ್ತೆ, ಕೆಲಸ ಮಾಡೋದಕ್ಕೆ ಮನಸ್ಥಿತಿ ಕೊಡಲ್ಲ, ಮೈ ಭಾರ ಭಾರ ಭಾರ. ಹೋಮ ಮಾಡ್ಸೋಕೆ ಹೋದ್ರೂ ಕಂಪ್ಯೂಟರ್ ಸಿಸ್ಟಮಲ್ಲಿ ಓಂ ಶಕ್ತಿ ಸಾಂಗ್ ಹಾಕ್ತೀನಿ ಅಂದ್ಬಿಟ್ಟು ಕಂಪ್ಯೂಟರ್ ಸಿಸ್ಟಮ್ನೇ ಹಾಳು ಮಾಡಿಟ್ಟಿತ್ತದು. ಏನೇ ಮಾಡಿದ್ರೂ ಆಗ್ತಾ ಇಲ್ಲ. ಆ ಒಂದು ಗಂಟೆಗಳ ಕಾಲ ಏನೇ ಮಾಡಿದ್ರೂ ಆಗ್ತಾ ಇಲ್ಲ, ಅದು ಆನ್ ಆಗ್ತಾ ಇಲ್ಲ. ಈ ಥರ ಅದು ಮಾಡ್ತಾಯಿತ್ತು, ನಮ್ಮನ್ನು ಆವರಿಸ್ಕೊಂಡಿತ್ತು ಒಟ್ಟಿನಲ್ಲಿ. ನಮ್ಮ ತಾಯಿಯವ್ರಿಗೆ ಎದುರಿಸೋದು, ನನಗೆ ಎದುರಿಸೋದು, ನಮ್ಮ ತಂದೆಯವ್ರಿಗೆ ಏನೂ ಮಾಡ್ತಾ ಇರಲಿಲ್ಲ. ಅಂದರೆ ನೀವು ಈ ವಿದ್ಯೆ ಕಲಿಯೋದಕ್ಕಿಂತ ಮುಂಚೆ 2010 ಆಗಿದ್ದು. 2010 ಆಗಿದ್ದು. ನಾನು ವಿದ್ಯೆ ಕಲ್ತಿದ್ದು 2015 ನಾನು ಕಲ್ತಿದ್ದು. ಅಲ್ಲಿಂದ ಈ ಥರ ಆಯಿತು. 2017 ಅದನ್ನು ತೆಗೆದಿದ್ದು, ಸಂಪೂರ್ಣವಾಗಿ ತೆಗೆದಿದ್ದು. ಅದು ಬಂದಾಗ ಏನಾಗುತ್ತೆ ಅಂದರೆ, ಅದು ರಾತ್ರಿ ಹೊತ್ತು ನಾನು ಕರೀದೇ ಇದ್ರೂ ಬಂದಾಗ ಏನಾಗುತ್ತೆ, ಅದು ಆ ಮೂಳೆ ಇರುತ್ತಲ್ಲ ಮನುಷ್ಯಂದು ಮೂಳೆ ನನ್ನ ತಲೆ ಒಳಗಡೆ ಹಿಂಗೆ ಮುಖದೊಳಗಡೆ ಹೋದಂಗೆ ಆಗೋದು, ಮೈ ಭಾರ ಆಗಿ ಹಿಡ್ದಂಗೆ ಆಗೋದು.
ಇದೇನಂದರೆ ಯಾರ್ದೋ ಚಾಲೆಂಜ್ಗೋಸ್ಕರ ಮಾಡೋಕ್ಕೋಗಿ ಈ ಥರ ನಾನು ಸಿಗಾಕೊಂಡಿದ್ದು. ಆದರೆ ಅದರಿಂದ ಒಂದು ಬೆನಿಫಿಟ್ ಆಯಿತು. ನಾನೇನಂದರೆ ಈ ವಿದ್ಯೆ ಕಲಿತೆ. ಈ ವಿದ್ಯೆ ಕಲಿತು ಇವತ್ತಿಗೆ ಸರಿಸುಮಾರು 1,000 ಆತ್ಮದ ಮೇಲೆ ನಾನು ತೆಗೆದು ಅದ್ರ ಸ್ವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಮ್ಮ ಗುರುವಿನ ಆಶೀರ್ವಾದದಿಂದ. ನಾನಿವತ್ತೇನು ಈ ಸಂಮೋಹನ ವಿದ್ಯೆ ಏನು ಒಂದು ಹಂತದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನೋ ಆ ವಿದ್ಯೆಯಿಂದ ನಾನು ಯಶಸ್ಸು ಆಗಿದ್ದೀನಿ. ಅದನ್ನೇ ನಾನು ಬಾಬಾಜಿ ಗುರುಕುಲದಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಿಗೂ ನಾನು ಹೇಳ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಬಹಳ ಒಂದು ಒಳ್ಳೆಯ ವಿಷಯ ತಿಳಿಸ್ಕೊಟ್ರಿ. ನಿಮ್ಮದೇ ಒಂದು ಪರ್ಸ್ನಲ್ ಒಂದು ಇಶ್ಯೂ ಆದಾಗ ಹೇಗೆ ನೀವು ಅದರಿಂದ ಹೊರಗೆ ಬಂದ್ರಿ ಬಾಬಾಜಿ ಅವರ ಒಂದು ಆಶೀರ್ವಾದದಿಂದ, ಅನುಗ್ರಹದಿಂದ. ಬಹುಶಃ ಅದಾಗ್ಲಿಲ್ಲ ಅಂದಿದ್ರೆ ಈ ಒಂದು ಬಾಬಾಜಿ ಗುರುಕುಲ ಅನ್ನುವಂಥ ಸಂಸ್ಥೆನೇ ಹುಡ್ತಾ ಇರಲಿಲ್ಲ, ಸ್ಥಾಪನೆ ಆಗ್ತಾ ಇರಲಿಲ್ಲ, ಜನಕ್ಕೆ ಪರಿಹಾರ ಸಿಗ್ತಾ ಇರಲಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ನಾನು ಆ್ಯನಿಮೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ 2006ಇಂದ. ನಾನು ದೇವ್ರ ಪೂಜೆ ಮಾಡ್ತಾ ಇದ್ದಿದ್ದೆ ಕಡಿಮೆ. ನಾನು ಗಂಧದ ಕಡ್ಡಿ ನಮ್ಮ ತಂದೆ ಹೇಳ್ತಾ ಇದ್ರು ಯಾವಾಗಲೂ, ಬೆಳಗ್ಗೆ ಎದ್ದು ಒಂದು 5 ನಿಮಿಷನಾದರೂ ಜಪ ಮಾಡು, ಧ್ಯಾನ ಮಾಡು, ದೇವ್ರಿಗೆ ಒಂದು ಊದುಬತ್ತಿನಾರ ತೋರಿಸು ಅಂತ. 3-4 ದಿವಸ ಆಗೋದು ನಾನು ಮಾಡ್ಬೇಕಂದ್ರೆ. ಒಂದು ಗಂಧದ ಕಡ್ಡಿ ಬೆಳಗಬೇಕು ಅಂದರೆ ಬಲವಂತಕ್ಕೆ ನಾನು ಬೆಳಗ್ತಾ ಇದ್ದವನು. ದೆವ್ವ ಭೂತ ಅಂದರೆ ನಾನು ಲೆಕ್ಕಕ್ಕೆ ಇಲ್ಲ, ನಾನು ಏನೂ ಇಲ್ಲ, ಕಣ್ಣು ಕಾಣಿಸಲ್ಲ, ನಾನೇನಕ್ಕೆ ನಂಬಲಿ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ನಮ್ಮ ತಾತ ಅವರು ಹನುಮಾನ್ ಸಾಧಕರು. ಅಂದರೆ ಉಪಾಸನೆ ಏನೇನು ಮಾಡ್ತಾರೆ, ಉಪಾಸನೆ ಅಂದರೆ ಸಿದ್ಧಿನೇ ಮಾಡ್ಕೊಂಡಿದ್ರು. ಸಾಕ್ಷಾತ್ ಆಂಜನೇಯ ಸ್ವಾಮಿ ಅವ್ರಿಗೆ ವರ ಕೊಟ್ಟೋಗಿದ್ರು, ಮತ್ತು ದರ್ಶನನೂ ಕೊಟ್ಟಿದ್ರು. ಒಂದು ಕಲ್ಯಾಣಿಲಿ ದೊಡ್ಡ ಕೋತಿ ಸ್ವರೂಪದಲ್ಲಿ ಕಾಣಿಸಿದ್ರು. ಅದು ಇನ್ನೊಬ್ಬ ಮಾಂತ್ರಿಕ ಅವ್ರಿಗೆ ಒಂದು ಚಾಲೆಂಜ್ ಮಾಡಿದ್ದ. ಅಂಥ ಸಂದರ್ಭದಲ್ಲಿ ಅವನು ಏನು ಮಾಡ್ತಾ ಇದ್ದ ಅಂದರೆ ಹಸುಗಳಿಗೆ ಜ್ವರ ಬರೋ ಥರ ಮಾಡೋದು. ಜ್ವರ ಬಂದಾದ ಮೇಲೆ ಏನಾಗುತ್ತೆ, ಇವರು ಪಾಪ ಅದೇ ಮಾಂತ್ರಿಕನ ಹತ್ರಕ್ಕೆ ಹೋಗ್ಬೇಕಾಯ್ತು. ಅದು ಅನ್ಯ ಧರ್ಮದ ಮಾಂತ್ರಿಕ. ಅವನು ಈ ಥರ ಉಪಟಳ ಜಾಸ್ತಿ ಆಗೋಗಿತ್ತು. ಆಗ 60 ವರ್ಷದಿಂದ 70 ವರ್ಷದಿಂದ ಎಲ್ಲ ಹಸುಗಳು ಇದ್ದವರೇ, ಅವರೇ ಶ್ರೀಮಂತರು. ಅಂಥ ಸಂದರ್ಭದಲ್ಲಿ ಇದು ನಡೀತಾ ಇದ್ದಿದ್ದು. ಒಂದೊಂದು ಮನೆಯಲ್ಲಿ 20 ಹಸ 30 ಹಸುಗಳಿಗೆ ಕಾಯಿಲೆ ಬರ್ಸೋನು ಒಂದೇ ಬಾರಿಗೆ. ಅದನ್ನು ನಮ್ಮ ತಾತ ಅವರು ನಿವಾರಣೆ ಮಾಡ್ತಾ ಇದ್ದಾಗ ಆತ ಚಾಲೆಂಜ್ ಮಾಡಿದ, ನಿಮ್ಮ ದೇವರು ಅಷ್ಟು ಶಕ್ತಿವಂತನ ಹಂಗೆ ಹಿಂಗೆ ಅಂದಾಗ ಅವರು ಕಲ್ಯಾಣಿ ಹತ್ರ ಕರ್ಕೊಂಡೋಗಿ ಅದನ್ನು ಅವನಿಗೆ ಸಾಕ್ಷಾತ್ತಾಗಿ ತೋರಿಸಿದಾಗ ಅವನು ವಿದ್ಯೆ ಬಿಟ್ಬಿಡ್ತೀನಿ ನಾನು ಅಂತ ಪ್ರಮಾಣ ಮಾಡಿ ಅವತ್ತು ಊರು ಬಿಟ್ಟವನು ಇನ್ನೆಲ್ಲೂ ಸಿಗಲಿಲ್ವಂತೆ. ಚಾಲೆಂಜ್ ಮಾಡಿದ್ನಂತೆ, ನಿಮ್ಮದು ದೇವ್ರದ್ದು ಶಕ್ತಿ ತೋರಿಸ್ಬಿಟ್ರೆ ನಮ್ಮದು ಎಲ್ಲ ಇದಕ್ಕೆಲ್ಲ ಮಾಟ ಮಂತ್ರ ಎಲ್ಲ ಬಿಟ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಹಾಗೆ ಅದು ಆಯಿತು. ಅದೇ ಥರನೇ ಆಗಿನ ಕಾಲ ಮಾಂತ್ರಿಕರು ಆ ಥರನೇ ಶಿಸ್ತುಬದ್ಧವಾಗಿರ್ತಾಯಿದ್ರು. ಈಗೆಲ್ಲ ಆ ಥರ ಇಲ್ಲ. ಈಗ ಬೇರೆ ಬೇರೆ ಥರನೇ ಮಾಡ್ತಾರೆ, ಜೊತೆಲೇ ಇದ್ಕೊಂಡು ಕುತ್ಕೆ ಕುಯ್ತಾರೆ ಆ ಥರ. ಹಾಗಾಗಿ ನಿಮಗೆ ಒಂದು ವಂಶ ಪಾರಂಪರಿಕವಾಗಿ ಇದೊಂದು ಸಿದ್ಧಿ ಬಂದಿದೆ ಅಂತ 100%. ನಮ್ಮ ತಂದೆ ಜ್ಯೋತಿಷಿಗಳಾಗಿದ್ದರು, ನಮ್ಮ ತಾತ ಅವರು ಹನುಮಾನ್ ಸಾಧಕರಾಗಿದ್ದರು. ಈ ಥರ ನಮ್ಮ ಅಜ್ಜಿಯವರ ತಂದೆ ಅವರು ಕಾಳಿ ಉಪಾಸಕರಾಗಿದ್ದರು. ಅವರು ತ್ರಿಕಾಲ ಗೊತ್ತಿತ್ತು ಅವ್ರಿಗೆ, ಅರಮನೇಲಿ ಪಂಡಿತರಾಗಿದ್ದರು. ನಿಮ್ಮ ತಾತ ಅವರು ನಮ್ಮ ಅಜ್ಜಿಯವರ ತಂದೆ. ಅಜ್ಜಿಯವರ ತಂದೆ ಈ ಥರ ಅರಮನೇಲಿ ಪಂಡಿತರಾಗಿದ್ದರು. ಹೀಗೆ ಎಲ್ಲ ನಡೀತಾ ಇತ್ತು. ಅಂದರೆ ಸೀಕ್ರೆಟ್ ಪಂಡಿತರು, ಬಹಿರಂಗವಾಗಿ ಬರ್ತಾ ಇರಲಿಲ್ಲ. ಅವ್ರ ಹೆಸರು ಎಲ್ಲೂ ಉಲ್ಲೇಖನ ಇಲ್ಲ. ರಾಜರು ಅವ್ರಿಗೆ ವಿಶೇಷವಾಗಿ ಸ್ಥಾನಮಾನ ಕೊಟ್ಟು ಅವ್ರನ್ನ ಇಟ್ಕೊಂಡಿದ್ರು. ಯಾರೇ ಬಂದರೂ ಇಂಥವ್ರು ಇಂಥ ಹೆಸರು ಅವ್ರು ಬರ್ತಾ ಇದ್ದಾರೆ, ಆಮೇಲೆ ಇವ್ರು ಇಂಥ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೂ ಅಷ್ಟೇ ಮಾಟ ಮಂತ್ರ ಮಾಡಿ ತಲೆಗೆ ಮಳೆಗಳು ಹೊಡೆದಿದ್ರು. ಅದನ್ನು ಈ ವೈದ್ಯರು ಪರೀಕ್ಷೆ ಮಾಡಿದಾಗ ಅಂದರೆ ಅವ್ರ ತಲೆನ ಹೊಡೆದು ನೋಡಿದಾಗ ಮೆದುಳಲ್ಲಿ 100 ಮಳೆಗಳಿತ್ತಂತೆ. ಮಾಟ ಮಂತ್ರದ ಮೂಲಕ ಮಾಟ ಮಂತ್ರ ನಾವು ಏನು ಅನ್ಕೋಬೇಕು ಅಂದರೆ, ಈಗ ಕೆಲವರು ಹೇಳ್ತಾರಲ್ಲ ಮಾಟ ಮಂತ್ರ ಏನೂ ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಅದು ಏನಂದರೆ ಇವಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ನಾವು ನಂಬದೇ ಇರೋರೆ, ನಾವು ಯಾವುದೂ ನಂಬ್ತಾ ಇರಲಿಲ್ಲ. ದೇವ್ರಿಗೆ ಬೈದಿದ್ದೀನಿ, ಆ ಥರದ ವ್ಯಕ್ತಿ ನಾನು. ಆದರೆ ಇವತ್ತು ದೇವರೇ ಎಲ್ಲ. ಇವತ್ತು ನಮಗೆ ಅದೇ ದೇವರಿಂದ ಇವತ್ತು ನಾವು ಹಲವಾರು ಜನಕ್ಕೆ ನಾವು ಸೇವೆ ಮಾಡ್ತಾಯಿದ್ದೀವಿ. ಗುರುಗಳೇ ನಮಸ್ತೆ. ನಮಸ್ತೆ. ಸಾಕಷ್ಟು ಒಂದು ಒಳ್ಳೊಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಾವು ಕೊಡ್ತಾ ಇದ್ದೀರಾ ಸಂಮೋಹಿನಿ ವಿದ್ಯೆ ಬಗ್ಗೆ. ಸೊ ಈಗಾಗಲೇ ನೀವು 2 ಕ್ಲಾಸಸ್ನ ಮುಗಿಸಿ ಇದು 3ನೇ ಕ್ಲಾಸ್ ಶುರು ಮಾಡ್ತಾ ಇದ್ದೀರಾ. ಸೊ ಈ ಒಂದು 2 ಕ್ಲಾಸಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ, ಸಾಕಷ್ಟು ಫಲಿತಾಂಶ ಕೂಡ ಸಿಕ್ಕಿದೆ. ಹಾಗೆ ಇದ್ರ ಜೊತೆಗೆ 21 ದಿನಗಳ ಒಂದು ದುಷ್ಟಶಕ್ತಿ ನಿವಾರಣೆ ಅನ್ನೋವಂಥ ಒಂದು ಕಾರ್ಯಗಳನ್ನು ಶುರು ಮಾಡಿದರೆ ಅದು ಕೂಡ ಪೂರ್ಣ ಆಗಿದೆ. ಸೊ ಹೀಗೆ ನಿಮ್ಮ ಈ ಒಂದು ಸೇವೆ ಈ ಸಂಮೋಹಿನಿ ವಿದ್ಯೆ ಕುರಿತಾಗಿ ನಿರಂತರವಾಗಿ ಹೀಗೆ ಆಗ್ತಾ ಇರಲಿ. ಸೊ ನನ್ನ ಈ ಒಂದು ಸಂಚಿಕೆಯಲ್ಲಿ ಪ್ರಶ್ನೆ ಏನಂದರೆ, ಈ ಸಂಮೋಹಿನಿ ವಿದ್ಯೆ ಅನ್ನೋದು ಯಾವುದಕ್ಕೆ ಬಳಸ್ತಾರೆ, ಸೊ ಯಾಕೆ ನಾವು ಬಳಸಬೇಕು, ಮತ್ತು
ಯಾಕೆ ಪ್ರತಿಯೊಬ್ಬರು ಈ ಸಂಮೋಹಿನಿ ವಿದ್ಯೆನ ಕಲಿಬೇಕು? ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿನ ನೀಡಬೇಕು. ಖಂಡಿತ ಕೊಡ್ತೀನಿ. ಸಂಮೋಹನ ವಿದ್ಯೆ ಏನಕ್ಕೆ ಬೇಕು ಅನ್ನೋದಾದರೆ, ಈಗ ಎಲ್ಲ ಉಂಟಾಗೋದು ಒಂದು ಮನಸ್ಸಿನ ಕ್ರಿಯೆಯಿಂದ. ಆ ಮನಸ್ಸಿಗೆ ಯಾವುದು ಶಕ್ತಿ ಕೊಡೋದು ಅಂದರೆ ಯೋಚನೆಗಳು ಕೊಡೋದು, ಹಿಂಗೆ ಮಾಡು ಅಂತ ಹೇಳೋದು ಯಾವುದು ಅಂದರೆ ಗುಣಗಳಿರುತ್ತೆ. ಆ ಗುಣಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂದರೆ ಒಂದು ನಾವು ಉತ್ತಮವಾದ ಹಾದಿಯಲ್ಲೇ ಹೋಗಬೇಕಾಗತ್ತೆ. ಈಗ ಏನಾಗೋಗುತ್ತೆ ಅಂದರೆ, ಈಗ ಎಷ್ಟೋ ಜನಕ್ಕೆ ಮನಸ್ಸಿನಿಂದನೇ ಕಾಯಿಲೆಗಳು ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಉದಾಹರಣೆ ಅಂದರೆ, ಈಗ ವಿಪರೀತ ಯೋಚನೆ ಮಾಡೋದು ಅಂದರೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದರೆ, ಆ ಓವರ್ ಥಿಂಕಿಂಗ್ ಮಾಡಿ 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 ಏನಾಗುತ್ತೆ ಅಂದರೆ ಅವರ ಬುದ್ಧಿ ಸ್ಥಿಮಿತನೇ ಕಳ್ಕೊಂಡು, ಅಂದರೆ ನೋಡಿ, ಮನಸ್ಸಿಂದ ಪ್ರಾರಂಭ ಆಗಿ ಬುದ್ಧಿಗೆ ಹೋಗುತ್ತೆ. ಅಂದರೆ ಬುದ್ಧಿನೇ ಮಾಡಿಸೋದು ಇದನ್ನೆಲ್ಲ. ಏನು ಈಗ ದುರ್ಬುದ್ಧಿ ಮತ್ತು ಸದ್ಬುದ್ಧಿ ಅಂತ ಇರುತ್ತಲ್ಲ, ಎರಡು. ಈ ಬುದ್ಧಿಗಳು ಏನು ಮಾಡುತ್ತೆ, ಈ ಬುದ್ಧಿಗೆ ಬಾಸ್ ಯಾರು ಅಂದರೆ ಗುಣಗಳು, ಸದ್ಗುಣ ದುರ್ಗುಣ ಇದಿರುತ್ತೆ. ಬುದ್ಧಿ ಏನು ಮಾಡಿಸುತ್ತೆ ಅಂದರೆ, ಬುದ್ಧಿ ಕೆಲಸ ಮಾಡಿಸುತ್ತೆ. ಗುಣ ಏನು ಹೇಳುತ್ತೆ, ನೀನು ಇಂಥದ್ದು ಮಾಡು ಅಂತ ಕಮಾಂಡ್ ಮಾಡುತ್ತೆ. ಮನಸ್ಸು ಏನು ಮಾಡೋದು, ಮನಸ್ಸು ಕೆಲಸಗಾರ. ಅಂದರೆ ನಮ್ಮ ಒಂದು ಏನು ನಮ್ಮ ಒಂದು ಆತ್ಮಕ್ಕೆ ಅದು ಕೆಲಸಗಾರ. ಅದು ಈಗ ಯಾಕಂದರೆ ಒಬ್ಬರು ಹೇಳೋರು ಇರಬೇಕು, ಒಬ್ಬರು ನಡೆಸೋರು ಇರಬೇಕು, ಮಧ್ಯದಲ್ಲಿ ಬುದ್ಧಿ. ಈ ಬುದ್ಧಿ ಏನಾಗ್ಬಿಡುತ್ತೆ, ಇದು ಯೋಚನೆ ಮಾಡಿ ಇನ್ನೂ ಯಾವ ಥರ ಮಾಡೋಣ ಅಂತ ಇದು ಯೋಚನೆ ಮಾಡುತ್ತೆ. ಇಲ್ಲಿ ತುಂಬ ಜನಕ್ಕೆ ಗೊಂದಲ ಇದೆ. ಮನಸ್ಸು 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 ಅಂತ ಹೇಳ್ತಾರೆ. ಮನಸ್ಸು ಮಾಡುತ್ತೆ, ಕೆಲಸ ಮಾಡುತ್ತೆ. ಅದೇ ಮನಸ್ಸೇ ಒಳ್ಳೆಯದು ಮಾಡುತ್ತೆ. ಹೌದು, ಆಯಿತಾ. ಇದು ಏನಂದರೆ ಸದ್ಗುಣ, ಸದ್ಬುದ್ಧಿ ಮತ್ತು ಒಳ್ಳೆ ಮನಸ್ಸು ಅಂದರೆ ಯಾವುದು, ರೈಟ್ ಬ್ರೈನು. ಇದನ್ನ ಇಟ್ಕೊಂಡು ಯಾವಾಗ ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಮತ್ತು ಏನೇ ಒಂದು ಯೋಚನೆ ಮಾಡಿ ಏನೇ ಒಂದು ನಿರ್ಮಾಣ ಮಾಡಬೇಕು ಅಂದ್ರೂ ನಮ್ಮ ಮನಸ್ಸು, ಬುದ್ಧಿ ಮತ್ತು ಸದ್ಗುಣ ಅದೇ ನಿರ್ಣಾಮ ಮಾಡಬೇಕು ಅಂದ್ರೂ ಅದೇ ದುಷ್ಟ ಮನಸ್ಸು, ದುರ್ಬುದ್ಧಿ ಮತ್ತು ದುರ್ಗುಣ. ಇದನ್ನು ಬ್ಯಾಲೆನ್ಸ್ ಮಾಡೋದೇ ಈ ಸಂಮೋಹನ ವಿದ್ಯೆ. ಇದನ್ನು ಯಾಕೆ ಬ್ಯಾಲೆನ್ಸ್ ಆಗಿಟ್ಕೋಬೇಕು ಅನ್ನೋದಾದರೆ, ಈಗ ಓವರ್ ಥಿಂಕಿಂಗ್ ಅಂತ ಹೇಳಿದೆ. ಓವರ್ ಥಿಂಕಿಂಗಲ್ಲಿ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲ ಸಲ್ಲದ ಯೋಚನೆ ಅವ್ರುಗಳೇ ಮಾಡಿಕೊಂಡು ಅದಕ್ಕೆ ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಈಗ ಯಾರೋ ಒಬ್ಬರು ದುಡ್ಡು ಕೊಡ್ತಾ ಇಲ್ಲ ಅಂತ ಅಂದರೆ ಏನು ಮಾಡ್ತಾರೆ ಅವರು, ದುಡ್ಡು ಕೊಡೋಕ್ಕೆ ಇವ್ನಿಗೆ ಇಷ್ಟ ಇಲ್ಲ, ಇವ್ನಿಗೆ ಏನಾರ ಮಾಡಬೇಕು ಅಂತ ಮುಂದಿನ ಆ್ಯಕ್ಷನ್ ಇವರೇ ತೊಗೊಂಡು ಇವರೇ ಅವ್ರಿಗೆ ಹಾಳು ಮಾಡೋದೋ ಮಾಟ ಮಾಡಿಸೋದೋ ಏನೋ ಒಂದು ಮಾಡ್ತಾರೆ. ನೋಡಿ, ಅಲ್ಲಿ ಏನಾಯಿತು, ಈ ಗುಣಗಳಿಂದ ಮಾಟ ಕೊಟ್ಟೋಯ್ತು ಒಂದೇ ಸತಿಗೆ. ಆ ಓವರ್ ಥಿಂಕಿಂಗಿಂದ ಈ ಥರ ಅನಾಹುತಗಳಾಗ್ತಾಯಿದೆ, ಸಂಸಾರಗಳು ಹಾಳಾಗೋಗ್ತಾ ಇದೆ. ಆಮೇಲೆ ಇದು ಮಹಿಳೆಯರಿಗೂ ಇದು ಓವರ್ ಥಿಂಕಿಂಗ್ ಇರುತ್ತೆ, ಪುರುಷರಿಗೂ ಓವರ್ ಥಿಂಕಿಂಗ್ ಇರುತ್ತೆ. ಇದರಿಂದ ಈಗೇನಾಗಿದೆ ಅಂದರೆ, ಯಾರಿಗೂ ಗುರುಗಳು ಅನ್ನೋದು ಬೇಕಾಗಿಲ್ಲ, ಎಲ್ಲ ಇನ್ಸ್ಟೆಂಟಾಗಿ ಬರ್ತಾರೆ. ಇನ್ಸ್ಟೆಂಟಾಗಿ ಈಗ 40 ಲಕ್ಷ ಸಾಲ, ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು, ನನಗೆ 1.25 ಕೋಟಿ ಸಾಲ ಇದೆ, ಹೆಚ್ಚು ಕಮ್ಮಿ ನನಗೆ 1 ವರ್ಷದಲ್ಲಿ ತೀರಿಸ್ಬೇಕು ಅಂತ ಹೇಳ್ತಾರೆ. 1 ವರ್ಷಕ್ಕೆ ಸಾಧ್ಯನಾ? ಅದು ಅವರೇ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಅಷ್ಟು ದುಡಿಮೆ, ತಿಂಗಳಿಗೆ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು ಅವರು. ಆಗುತ್ತಾ? ನಾನು ಅವ್ರಿಗೆ ಅದೇ ಮರುಪ್ರಶ್ನೆ ಮಾಡಿದೆ, ಇದು ಈ ಥರ ಎಲ್ಲ ಆಗಲ್ಲ. ವಿದ್ಯೆ ಕಲಿತು ಅದರಿಂದ ಬಂದಂಥ ಒಂದು ಮಾಹಿತಿಯಿಂದ ಮತ್ತು ಅದರಿಂದ ಬಂದಂಥ ಶಾಂತಿ ಸಮಾಧಾನದಿಂದ ನಾವು ಯಾವತ್ತೇ ದುಡಿಮೆ ಮಾಡ್ಬೋದೇ ಹೊರತು ಆತುರಕ್ಕೆ ಅಲ್ಲಿ ಇಲ್ಲಿ ಹೋಗಿ 50,000 ಕಳ್ಕೊಳ್ಳೋದು, 1 ಲಕ್ಷ ಕಳ್ಕೊಳ್ಳೋದು, ಸಾಲ ತೀರ್ಸೋಕ್ಕೆ ಇನ್ನೊಂದು 5 ಲಕ್ಷ ಸಾಲ ಮಾಡೋದು, ಮತ್ತು ಸಾಲದ ಮೇಲೆ ಸಾಲ ಬೆಳೀತಾನೆ ಇರುತ್ತೆ. ಈಗ ಇದನ್ನೆಲ್ಲ ಕಟ್ಟಾಕಬೇಕು ಅಂದರೆ ಏನಂದರೆ ವಿದ್ಯೆ ಕಲಿಸ್ಕೊಡ್ಬೇಕು. ಈಗ ನೇರವಾಗಿ ವಿದ್ಯೆ ಕಲಿಸೋದ್ರಿಂದ ಮಾತ್ರ ಇದಕ್ಕೆಲ್ಲ ಒಂದು ಕಡಿವಾಣ. ಇದರಿಂದ ಏನಾಗುತ್ತೆ, ಮನಸ್ಸು ಚಂಚಲತೆ ಹೋಗುತ್ತೆ. ಚಂಚಲತೆಯಿಂದನೇ ಎಷ್ಟೋ ಜನ ಹಾಳಾಗೋಗಿದ್ದಾರೆ. ಸ್ಥಿರವಾದ ಏನು ಬುದ್ಧಿ ಇಲ್ಲ, ಸ್ಥಿರವಾದ ಮನಸ್ಸಿಲ್ಲ. ಇನ್ನು ಆತ್ಮ ಅದ್ರ ಪಾಡ್ಗೆ ಅದಿರುತ್ತೆ, ಪಾಪ ಪುಣ್ಯ ಹೊತ್ಕೊಂಡು ಅದೊಂದು ಕಡೆ ಇರುತ್ತೆ. ಅದೇ ಆ ಗುಣ ತಿರ್ಗಾ ಎಲ್ಲಿ ಆ ಗುಣ ಯಾರ ಮಾತು ಕೇಳುತ್ತೆ ಅಂದರೆ, ಆತ್ಮದಲ್ಲಿ ಏನು ಪರ್ಸಂಟೇಜ್ ಇದೆ ಪಾಪ ಪುಣ್ಯ ಅದನ್ನು ನೋಡ್ಬಿಟ್ಟು. ಈಗ ಒಬ್ಬ ಕೊಲೆಗಾರ ಅಂದರೆ ಅವನೇನು ನೆನ್ನೆ ಮೊನ್ನೆ ಕೊಲೆಗಾರ ಆಗಿರೋದಲ್ಲ, ಅವನದು ಸಂಸ್ಕಾರ, ಆತ್ಮದಲ್ಲಿ ಏನು ಸಂಸ್ಕಾರ, ಅವನೇನು ಒಳ್ಳೆಯದು ತಂದಿರ್ತಾನೆ, ಕೆಟ್ಟದ್ದು ತಂದಿರ್ತಾನೆ, ಅದೇ ಇವತ್ತು ನಡೆಸ್ತಾ ಇರೋದು. ಅಲ್ಲಿಗೆ ಉತ್ತರ ಏನು ಸಿಕ್ತು, ಆತ್ಮದ ಬಗ್ಗೆನೂ ಉತ್ತರ ಸಿಕ್ತು, ಇಲ್ಲಿ ಗುಣದ ಬಗ್ಗೆನೂ ಉತ್ತರ ಸಿಕ್ತು, ಮನಸ್ಸಿನ ಬಗ್ಗೆನೂ ಸಿಕ್ತು, ಬುದ್ಧಿ ಬಗ್ಗೆನೂ ಸಿಕ್ತು. ಇದನ್ನೆಲ್ಲ ಕಂಬೈಂಡ್ ಮಾಡಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ, ಮುಂಬರುವಂಥ ವಿದ್ಯಾರ್ಥಿಗಳಿಗೆ, ಈಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಬಿಡಿಸಿ ತಿಳಿಸಿದ್ವೋ ಪ್ರಾಣಗಳು ಉಳ್ಕೊಂಡಿದೆ ಇದರಿಂದ. ಇವತ್ತು ಉತ್ತರ ಸಿಗಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಬ್ಬರು ನನ್ನ ಹತ್ರ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ.
ಸೊ ಒಂದು ಹಿಂದಿನ ಸಂಚಿಕೆಯಲ್ಲೂ ಕೂಡ ವೀಕ್ಷಕರಿಗೆ ಒಂದು ಉದಾಹರಣೆ ಕೊಟ್ವಿ. ಹೌದು, ನೇರವಾಗಿ ಅವ್ರಿಗೂ ಸಹ ಇದು ಗೊತ್ತಿದೆ. ಹೌದು, ಈ ರೀತಿ ಈ ವಿದ್ಯೆ ಏನಕ್ಕೆ ಕಲಿಬೇಕು ಅನ್ನೋದಾದರೆ ಇದನ್ನೇನಿಲ್ಲ, ನಮ್ಮ ಗುಣದಲ್ಲೇ ಇರುತ್ತೆ ಬದಲಾವಣೆ ಮಾಡ್ಕೊಳ್ಳೋದು. ಅದು ಈಗ ಸಾಲ ವಿಪರೀತ ಆಗಿ ಅವ್ರಿಗೆ ನೂರಾರು ಕರೆಗಳು ಬರ್ತಾ ಇದ್ದಾಗ, ಬೇರೆ ಬೇರೆ ನಂಬರಿಂದ ಬರ್ತಾ ಇದ್ದಾಗ ಯಾರೇ ಆಗಲಿ ವಿಚಲಿತರಾಗುತ್ತಾರೆ. ಹಂಗಂತ ಅಂದ್ಬಿಟ್ಟು ಸಾಲ ತೀರ್ಸಕ್ಕೆ ಅಂತ ಅಲ್ಲ, ಏನಂದರೆ ಮನಸ್ಥಿತಿ, ನಮ್ಮ ಮನುಷ್ಯನ ಮನಸ್ಥಿತಿ ಯಾವಾಗ ತಣ್ಣಗಿರುತ್ತೋ ತಂಪಾಗಿರುತ್ತೋ ಅಂಥ ಸಂದರ್ಭದಲ್ಲಿ ಹಲವಾರು ಮಾರ್ಗಗಳು ಸಿಗುತ್ತೆ. ಗುರುಗಳು ನಮ್ಮ ಜಾತಕಕ್ಕೆ ಬರಬೇಕು ಅನ್ನೋದಾದರೆ, ದೇವತೆಗಳು ನಮ್ಮ ಜಾತಕಕ್ಕೆ ಬರಬೇಕು ಅನ್ನೋದಾದರೆ ಏನಾಗುತ್ತೆ, ಇಲ್ಲಿ ನಮ್ಮ ಮನಸ್ಸು ಗುಣಗಳನ್ನ ನೋಡಿನೇ ಗುರುಗಳು ಬರೋದು. ಮಹಾವತಾರ್ ಬಾಬಾಜಿ ಆಗಲಿ, ಇವತ್ತು ಯಾರ್ಯಾರು ಗುರುಗಳಿದ್ದಾರೋ ಅವರೆಲ್ಲ ನಮ್ಮ ಜಾತಕಕ್ಕೆ ಅವ್ರ ಗುರುಬಲವಾಗಿ ಬರಬೇಕು ಅನ್ನೋದಾದರೆ ಮೊದಲನೇದಾಗಿ ನಮ್ಮಲ್ಲಿ ಬದಲಾವಣೆ ಇರಬೇಕು. ಅಂದರೆ ಏನು, ಬಾಬಾಜಿಯವರ ಮನಸ್ಥಿತಿಗೂ ನಮ್ಮ ಮನಸ್ಥಿತಿಗೂ ಹೊಂದಾಣಿಕೆ ಆದರೆ ಮಾತ್ರ ಬರೋದು. ಬಾಬಾಜಿ ರಾಘವೇಂದ್ರ ಸ್ವಾಮಿಗಳಿಗೂ ನಮ್ಮ ಮನಸ್ಸಿಗೂ ಹೊಂದಾಣಿಕೆ ಆದರೆ ಮಾತ್ರ ಬರೋದು. ಇಲ್ಲ ಅಂದರೆ ಯಾವುದೇ ಗುರುಗಳು ನಮ್ಮ ಹತ್ರಕ್ಕೆ ಬರೋಲ್ಲ. ಗುರು ಇಲ್ಲ ಅಂದರೆ ಗುರುಬಲ ಇಲ್ಲ, ಗುರುಬಲ ಇಲ್ಲ ಅಂದರೆ ಬರೀ ದರಿದ್ರನೇ ತುಂಬಿಕೊಂಡಿರ್ತಾರೆ. ಇದೇ ಈ ವಿದ್ಯೆ ಮುಖಾಂತರ ನಾನೇನು ಮಾಡ್ತಾಯಿದ್ದೀನಿ, ಗುರುನೂ ಹತ್ರ ಬರಬೇಕು, ತಂದೆ ತಾಯಿ ಆಶೀರ್ವಾದ ಸಿಗಬೇಕು, ಮನೆ ದೇವರ ಆಶೀರ್ವಾದ ಸಿಗಬೇಕು, ಇಷ್ಟ ದೇವರ ಆಶೀರ್ವಾದ ಸಿಗಬೇಕು, ಮತ್ತು ಶಕ್ತಿ ದೇವರ ಆಶೀರ್ವಾದ ಆಗಲೇಬೇಕು. ಇದೆಲ್ಲ ಆಗೋದು ನಮ್ಮ ಬದಲಾವಣೆಯಿಂದನೇ. ಇಲ್ಲ ಅಂದರೆ ಯಾವುದೇ ದೇವತೆಗಳು ಬರಲ್ಲ. ಇವತ್ತು ಯಾವ ಥರ ಆಗಿದೆ ಅಂದರೆ, ಸಾಯ್ತೀನಿ ಅಂದವರೆಲ್ಲ ಸಾಧನೆ ಮಾಡ್ತೀನಿ ಅಂತ ನಿಂತಿದ್ದಾರೆ ಇವತ್ತು. ಆ ಥರ ಆಗಿದೆ. ಯಾಕಂದರೆ ಅವ್ರಿಗೆ ಈಗ ನನಗೆ ಹೆಚ್ಚಾಗಿ ಬಾಬಾಜಿಯವ್ರು ಕಾಣಿಸೋದಕ್ಕಿಂತ ಅವ್ರುಗಳಿಗೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ, ನಮ್ಮ ಸ್ಟೂಡೆಂಟ್ಗಳಿಗೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಮಾಟದಿಂದ ಕಾಲನ್ನ ಬಂಧನ ಮಾಡಿದರು, ಮಳೆಗಳು ಹೊಡೆದು ಬಂಧನ ಮಾಡಿದರು. ಅದನ್ನು ನಾನು ಏನು ಬಾಬಾಜಿಯವ್ರ ಹತ್ರ ಕೇಳ್ಕೊಂಡಿಲ್ಲ, ಅವರೇ ಹೋಗಿ ಆ ಮಳೆ ತೆಗೆದು ಆ ಮಹಿಳೆ ಓಡಾಡೋ ಥರ ಮಾಡಿದ್ದಾರೆ. ಆಗ್ಬೋದಲ್ವಾ? ಯಾಕೆಂದರೆ ಸಂವಹನ ವಿದ್ಯೆ ಕಲ್ತಿದ್ದಕ್ಕೆ, ಸಂವಹನ ವಿದ್ಯೆ ಕಲಿತು ಅಳವಡಿಸ್ಕೊಂಡು ಅವರು ಜೀವನ ಶೈಲಿನ ಬದಲಾವಣೆ ಮಾಡ್ಕೊಂಡಿದ್ದಕ್ಕೆ ಬಾಬಾಜಿ ಹೋಗಿದ್ದು. ಇಲ್ಲಾಂದರೆ ಬಾಬಾಜಿ ಏನಕ್ಕೆ ಹೋಗ್ತಾರೆ, ಏನಕ್ಕೆ ಬೇಕು? ನಮ್ಮಲ್ಲೂ ಕೂಡ ಒಂದು ಬದಲಾವಣೆ ನೂರರಷ್ಟು ಆಗಲೇಬೇಕು. ಸಾಧ್ಯ ಇಲ್ಲ ಅಂದರೆ ಇಲ್ಲಾಂದರೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಈ ಒಂದು ಸಂವಹನಿ ವಿದ್ಯೆಯಲ್ಲಿ ಈ ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ. ಆ ಗುಣಗಳು ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದಾದರೆ, ಅವರನ್ನು ಸಂವಹನ ಸ್ಥಿತಿ, ಈ ವಿದ್ಯೆ ಕಲಿತು ಸಂವಹನ ಸ್ಥಿತಿಗೆ ಒಳಪಡಿಸಿದಾಗ ಅವರು ಹಿಂದಿನ ಜನ್ಮಕ್ಕೆ ಹೋಗುತ್ತೆ ಮನಸ್ಸು. ಈ ತಪ್ಪು ಈಗ ಇಲ್ಲೆಲ್ಲೋ ಒಂದು ದೇಹದಲ್ಲಿ ಒಂದು ಬಾಧೆ ಇದೆ ಅಂತ ಇಟ್ಕೊಳ್ಳಿ. ಆ ಬಾಧೆ ಏನಕ್ಕೆ ಬಂದಿರೋದು ಅನ್ನೋದಾದರೆ, ಅದು ಸೂಕ್ತ ಮನಸ್ಸಿನಲ್ಲಿ ಅದು ನೆನಪಾಗಿ ಉಳ್ಕೊಂಡಿರುತ್ತೆ. ಒಂದು ನೆನಪಿನ ಭಂಡಾರ. ಸೂಕ್ತ ಮನಸ್ಸು ಅಂದರೆ ಒಂದು ನೆನಪಿನ ಭಂಡಾರ ಮತ್ತು ಕೆಲಸ ಮಾಡುವಂಥ ಒಂದು ಶಿಸ್ತಿನ ಸಿಪಾಯಿ ಅದು ಮನಸ್ಸು. ಅದರಲ್ಲಿ ಏನಾಗುತ್ತೆ, ಎಲ್ಲ ಈ ಜಾಗೃತ ಮನಸ್ಸು ಏನು ನೋಡಿ ಅದಕ್ಕೇನು ಬೇಡವೋ ತೆಗೆದು ಅದನ್ನು ಸೂಕ್ತ ಮನಸ್ಸಿಗೆ ಹಾಕ್ಬಿಡುತ್ತೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ನೋವು. ಈಗ ನಾವು ಯಾರಿಗೋ ಏನೋ ಹಿಂದಿನ ಜನ್ಮದಲ್ಲಿ ಜೋರಾಗಿ ಹೊಡೆದು ಅವರ ಒಂದು ಕೈ ಕಾಲು ಛೇದನ ಮಾಡಿದರೆ ಆ ಆತ್ಮ ಅನ್ನೋದು ಯಾವತ್ತೂ ಪವಿತ್ರ. ಅದು ನೋಡಿ ಅದೇನು ಮಾಡುತ್ತೆ, ಅದು ಈ ಹೊಡೆದವ್ರದ್ದು ಆತ್ಮ ಇರುತ್ತಲ್ಲ, ಹೊಡೆಸ್ಕೊಂಡಿರೋರ್ದಲ್ಲ, ಹೊಡೆದವ್ರ ಆತ್ಮ ಅದನ್ನು ನೋಡಿ ಅದು ಏನು ಮಾಡುತ್ತೆ, ಅದು ಈ ಸೂಕ್ತ ಮನಸ್ಸಿನಲ್ಲಿ ಉಳ್ಕೊಳ್ಳೋ ಥರ ಮಾಡಿಬಿಡುತ್ತೆ. ಪ್ರಾಯಶ್ಚಿತ್ತ ಆಗಿಲ್ಲ, ಅಲ್ಲಿ ಪ್ರಾಯಶ್ಚಿತ್ತ ಆಗಬೇಕಾಗಿತ್ತು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಇದ್ದಿದ್ರೆ ಅವ್ನು ಕೈ ಕಾಲು ಕತ್ತರಿಸ್ತಾನೆ ಇರಲಿಲ್ಲ. ಹೆಂಡತಿ ವಿಷಯಕ್ಕೆ ಎಷ್ಟೋ ಜನ ಹೋಗಿ ಹೆಂಡ್ತಿನ ಸಾಯಿಸಿರೋದು ಉಂಟು. ಅದೇ ಥರ ಹೆಣ್ಣು ಹೋಗಿ ಗಂಡನ್ನು ಸಾಯಿಸಿರೋದು ಉಂಟು. ಇಲ್ಲಿ ಪ್ರಾಯಶ್ಚಿತ್ತದ ಮನೋಭಾವನೆ ಅಂದರೆ ಕರುಣೆ ಇರೋವಂಥ ಒಂದು ಮನಸ್ಥಿತಿ, ಒಂದು ಕರುಣೆ ಇರೋವಂಥ ಒಂದು ಗುಣ ಇದ್ದಿದ್ರೆ ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಅದನ್ನು ತಿಳಿಸ್ಕೊಡೋದೇ ಸಂವಹನ ವಿದ್ಯೆ. ಅವರ ಯಾರು ವ್ಯಕ್ತಿ ಸಂವಹನ ವಿದ್ಯೆ ಕಲ್ತಿರ್ತಾರೆ ಅವರನ್ನು ಸಂವಹನಗೊಳಿಸಿದಾಗ ಅಲ್ಲಿ ಕಂಡು ಬರೋವಂಥ ವಿಚಾರಗಳು ಬೇರೆ ಇರುತ್ತೆ. ಮರ ಹೊಡೆದಿರ್ತೀವಿ, ಒಂದು ಹಿಂಗೆ ನಮ್ಮ ಸ್ಟೂಡೆಂಟ್ದೇ ಒಂದು ಆಯಿತು, ಮಾವಿನ ಮರ ಹೊಡೆದಿರೋದು. ಈಗ ನಾವು ಅನ್ಕೋತೀವಿ ಏನಿದು ಮಾವಿನ ಮರ ಹೊಡೆದ್ರೆ ಏನದು ಏನಾಗುತ್ತೆ ಅಂತ. ಅಲ್ಲಿದ್ದಿದ್ದೇ ಬೇರೆ. ಆ ಮರದಲ್ಲಿ ಒಂದು ದೇವತೆ ಇರುತ್ತೆ. ಆ ದೇವತೆ ಇವ್ರಿಗೆ ಓಡಾಡೋ ಥರ ಎದುರುಗಡೆ ಓಡಾಡೋದು, ಭಯ ಪಡಿಸೋದು, ಅದು ದೇವತೆ. ಆಮೇಲೆ ಈ ಜಾಗದಲ್ಲಿ ಕಂಪನ ಆಗೋದು, ಒಂಥರ ನಡ್ಗೋದು. ಸಂವಹನಗೊಳಿಸಿ ನೋಡಿದ್ದಕ್ಕೆ ಅವ್ರಿಗೇನು ಪ್ರಾಪ್ತಿ ಆಯಿತು, ಆ ಮರದಲ್ಲಿದ್ದಂಥ ದೇವರು ಅವ್ರಿಗೆ ಅನುಗ್ರಹಿಸಿದ್ರು. ಇವಾಗಲೂ ಆ ದೇವತೆ ಅವ್ರ ಜೊತೆನೇ ಇದ್ದಾರೆ. ಮತ್ತು ಆ ಕಂಪನ ಆಗ್ತಾ ಇದ್ದಿದ್ದು, ಈ ಭಾಗದಲ್ಲಿ ಕಂಪನ ಆಗ್ತಾ ಇದ್ದು, ಅದು ಸಂಪೂರ್ಣವಾಗಿ ನಿಂತಿದೆ. ಯಾಕೆ ಆಗಬಾರ್ದು? ಯಾವುದೋ ಒಂದು ಜನ್ಮದಲ್ಲೇ ಜನ್ಮದಲ್ಲ, ಈ ಜನ್ಮದಲ್ಲಿ 1.5 ತಿಂಗಳಿಂದ ಮರ ಕತ್ತರಿಸಿರೋದು.
ಮಾವಿನ ಮರ ಕತ್ತರಿಸಿರೋದು. ಅದಕ್ಕೆ ಉಪಾಯ ಏನು? 2 ಮಾವಿನ ಮರ ನೆಡಮ್ಮ ಅಂತ ಹೇಳಿದೆ. ನೆಟ್ಟಿದ್ದ ದಿವಸದಿಂದನೇ ಈ ಜಾಗದಲ್ಲಿ ಆಗ್ತಾ ಇದ್ದಂಥ ಕಂಪನ ಸಂಪೂರ್ಣವಾಗಿ ನಿಂತಿದೆ. ಹಲವಾರು ವಿದ್ಯೆ ಕಲ್ತಿದ್ದಾರೆ ಅವರು, ಹಲವಾರು. ಆದರೂ ಸಂವಹನದಲ್ಲಿ ಉತ್ತರಗಳು ಈ ಥರ ಬರ್ತಾ ಇದೆ. ಅಂದರೆ ಅವ್ರದ್ದು ಬೇರೆ ಇದರಲ್ಲಿ ಅವ್ರಿಗೆ ಉತ್ತರ ಸಿಕ್ಕಿಲ್ಲ, ಈ ಸಂವಹನ ವಿದ್ಯೆಯ ಮೂಲಕ ಅವ್ರಿಗೆ ಉತ್ತರ ಸಿಕ್ಕಿಲ್ಲ. ಅವರು ಒಂದು 5-6 ವರ್ಷದಿಂದ ಒಳ್ಳೆ ರೇಖಿ ಪ್ರಾಕ್ಟೀಷನರ್, ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಆದರೂ ಈ ಸಂವಹನ ವಿದ್ಯೆಯಲ್ಲಿ ಈ ಥರ ರಿಸಲ್ಟ್ ಇದೆ. ಯಾರೂ ಮಾಡದೇ ಇರೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಏನು ಒಬ್ಬ ಸಂವಹನ ಚಿಕಿತ್ಸೆ ಮಾಡುವಂಥ ವ್ಯಕ್ತಿಯಾಗಿ ಇಷ್ಟನ್ನ ನಾನು ಸಾಧನೆ ಮಾಡ್ತಾ ಇದ್ದೀನಿ. ಖಂಡಿತ ಒಳ್ಳೆ ಫಲಿತಾಂಶ ಕೂಡ ಫಲಿತಾಂಶ ಈಗ ಸಿಗಲ್ಲ. ಇದು ನಾರ್ಮಲ್ ಆಗಿ ಇವಾಗ ಒಂದು ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆಲ್ಲ ಉತ್ತರ ಇಲ್ಲ. ಈ ಕೇಸಸ್ನ ಯಾವ ರೀತಿ ಅಂತ ಅವರು ಕಂಡುಹಿಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಡಯಾಗ್ನೈಸ್ ಆಗಲ್ವಲ್ಲ. ಕಂಪನ ಇದೆ, ಇಲ್ಲಿ ಕಂಪನ ಇದೆ ಅಂದ್ರೆ ಯಾವ ಮಿಷಿನ್ ಪತ್ತೆ ಹಚ್ಚುತ್ತೆ ಅದನ್ನ? ಅವರು ಎಲ್ಲ ನೋಡ್ಬಿಟ್ಟೆ ನಮ್ಮ ಹತ್ರ ಲಾಸ್ಟಿಗೆ ಬಂದಿದ್ದು. ಈ ವಿದ್ಯೆಯಿಂದ ಏನಾದರೂ ಒಳ್ಳೇದಾಗುತ್ತೆ ಅಂತ ಅವ್ರು ಬಂದಿರೋದ್ರಿಂದ ಅವ್ರಿಗೆ ಅದು ಸಿಕ್ತು. ಈಗ ಚೆನ್ನಾಗಿದ್ದಾರೆ, ಅವರು ತುಂಬ ಚೆನ್ನಾಗಿದ್ದಾರೆ. ಮತ್ತು ಗಂಡ ಹೆಂಡತಿ ತುಂಬ ದೂರದಲ್ಲಿದ್ದರು. ಏನಂದರೆ ವಿಪರೀತ ಜಗಳ, ಅಹಂಕಾರ. ಏನಂದರೆ ಒಂದು ಮನುಷ್ಯ ಹಿಡಿಸ್ದೆ ಹೋದರೆ ಆ ಯೋಚನೆ ಹೋಗಿ, ಆ ಒಂದು ಯೋಚನೆ ಇರುತ್ತಲ್ಲ, ಅಂದರೆ ಇವ್ನು ನನಗೆ ಹಿಡಿಸಲ್ಲ ಅನ್ನೋದು, ಅದನ್ನು ತುಂಬ ಓವರ್ ಥಿಂಕಿಂಗ್ ತಗೊಂಡು ಏನಾಗುತ್ತೆ, ದೇಹದ ಯಾವುದೋ ಒಂದು ಭಾಗದಲ್ಲಿ, ಒಂದು ಮಾಂಸದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಮೂಳೆ ಸಂದಿಲಿ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ಏನಾಗಿತ್ತು, ಆ ಮಹಿಳೆಗೆ ಅವರ ಅತ್ತೆ ಕಂಡ್ರೆ ಆಗ್ತಾ ಇರಲಿಲ್ಲ. ಅದೇನಾಗೋಗಿತ್ತು, ಹೊಟ್ಟೆಯಲ್ಲಿ ಅದು ಹೋಗಿ ಸೇರಿಕೊಂಡಿತ್ತು, ಆ ಒಂದು ಮನಸ್ಸಿನ ನೋವು. ಅದನ್ನು ನಾನು ಯಾವಾಗ ಮನಸ್ಸಿನ ಆಳಕ್ಕೆ ತೆಗೆದನೋ ವಾಂತಿ ಆಯಿತು. ವಾಂತಿ ಆದಮೇಲೆ ಅದು ಮನಸ್ಸು ಶಾಂತ ಆದಮೇಲೆ ಅವ್ರಿಗೆ ಹೊಟ್ಟೆ ನೋವು ಬಂದಿಲ್ಲ, ಹೊಟ್ಟೆ ನೋವು ಇಲ್ಲವೇ ಇಲ್ಲ. 100ಕ್ಕೆ 100ರಷ್ಟು ಹೊಟ್ಟೆ ನೋವು ವಾಸಿಯಾಗಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಅವರೇ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು, ಸಂವಹನ ಸ್ಥಿತಿಗೆ ಹೋದವರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ನಾವು ಹೇಳ್ತೀವಿ ಹೊರತು ನಾವು ಯಾವುದು ಹುಟ್ಟಾಕೊಂಡು ಹೇಳ್ತಾ ಇಲ್ಲ. ಇಲ್ಲಿ ಇದೇ ಸಂವಹನ ವಿದ್ಯೆ ಒಂದು ತಾಕತ್ತು, ಶಕ್ತಿ ಅನ್ನೋದು ಇದನ್ನೇ. ಅವರು ಈಗ ಯಾರು ಹೇಳ್ತಾ ಇರೋದು, ನಾನು ದೆವ್ವ ನೋಡಿದೆ, ನಾನು ಭೂತ ನೋಡಿದೆ ಅಂತ ಯಾರು ಹೇಳ್ತಾರೆ? ಸಂವಹನ ಸ್ಥಿತಿಗೆ ಹೋದವ್ರು ಹೇಳ್ತಾರೆ. ಅದನ್ನು ಅದು ಒಂದು ಮನಸ್ಸೇ. ಅದನ್ನು ಯಾವಾಗ ಬುದ್ಧಿವಾದ ಹೇಳಿ, ತಿಳುವಳಿಕೆ ಹೇಳಿ, ಯಾವಾಗ ಈ ಸರಿಗಿಲ್ಲ ಅಂತ ನಾವು ದೈವಗಳನ್ನ ಆಹ್ವಾನ ಮಾಡಿ ಆ ದೈವಗಳ ಜೊತೆ ಕಳಿಸ್ಕೊಟ್ಟಾಗ ಏನಾಗುತ್ತೆ, 100ಕ್ಕೆ 100ರಷ್ಟು ಅವರು ಸರಿ ಹೋಗ್ತಾರೆ. ಇದನ್ನು ಅವ್ರು ಹೇಳ್ತಾ ಇರೋದು, ಸಂವಹನ ಚಿಕಿತ್ಸೆ ಪಡ್ಕೊಂಡವ್ರು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಇದು ಈ ಡೇಟಾ ಎಲ್ಲ ಅವರೇ ಹೇಳ್ತಾ ಇರೋದು. ಸುಳ್ಳು ಹೇಳಿದ್ರು ಅವರೇ, ನಿಜ ಹೇಳಿದ್ರು ಅವರೇ. ನಾನಿಲ್ಲಿ ಕೆಲಸ ಮಾಡೋನಷ್ಟೇ. ಆಮೇಲೆ ನೆಕ್ಸ್ಟ್ ನೀವು 3ನೇ ಬ್ಯಾಚು ಶುರು ಆಗ್ತಾ ಇದೆ ಅಂತ ತಿಳಿಸಿದ್ರಿ ನೀವು, ಸಂವಹನಿ ವಿದ್ಯೆದು. ಆ ಕ್ಲಾಸಸ್ ಯಾವಾಗಿಂದ ಶುರು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ವೀಕ್ಷಕರಿಗೆ ಒಂದು ಮಾಹಿತಿ. ಇದು ಸೆಪ್ಟೆಂಬರ್ 1ನೇ ವಾರದಲ್ಲಿ ಈ ಸಂವಹನ ವಿದ್ಯೆನ ಕಲಿಸ್ಕೊಡೋಕ್ಕೆ ನಾನು 3ನೇ ಬ್ಯಾಚು ಪ್ರಾರಂಭ ಮಾಡ್ತಾಯಿದ್ದೀನಿ. ಅದೇ ನಾನು ಈಗ ಹೇಳಿರೋ ಹಾಗೆ ಹಲವಾರು ಉಪಯೋಗಗಳಿದೆ. ಶ್ರದ್ಧಾಭಕ್ತಿಯಿಂದ 4 ತಿಂಗಳುಗಳ ಕಾಲ ಕಲಿತಿದ್ದೇ ಆದಲ್ಲಿ ಮತ್ತು ಆ 4 ತಿಂಗಳು ವಿದ್ಯಾಭ್ಯಾಸವನ್ನು ಮಾಡಿ ಅದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ ನಂತರ ಯಾರು ಸೇರಿರ್ತಾರೋ ಅವ್ರಿಗೆಲ್ಲ ಉತ್ತಮವಾದಂಥ ಫಲಿತಾಂಶವೂ ಸಿಗುತ್ತೆ. ಮತ್ತು ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ ಎಲ್ಲ ಆಗುತ್ತೆ. ಮತ್ತು ದೇವತೆಗಳ ಸಂಪರ್ಕಕ್ಕೆ ನೀವು ಹೋಗ್ತೀರ. ಇದು ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಆಗ್ತಾಯಿದೆ. ಎಲ್ಲ ಪ್ರತಿಯೊಂದು ಅವರೇ ಫೋನ್ ಮಾಡೋ ಮುಖಾಂತರ ಅವರು ನಮಗೆ ಆ ಸಂತೋಷಗಳನ್ನು ಹಂಚ್ಕೊತಾ ಇದ್ದಾರೆ. ಇವತ್ತು 2 ಕರೆ ಬಂದಿತ್ತು. ಇವತ್ತು ಇಬ್ಬರಿಗೂ ಒಳ್ಳೆಯದಾಗಿರೋದು. ಇನ್ನೊಂದು, ಈ ವಿದ್ಯೆಯಿಂದ ಒಳಿತನ ಕಂಡಿರೋರು ಹೇಳ್ಬೇಕಾದ್ರೆ, ನನ್ನ ಹತ್ರ 6 ಜನ ಶಾಲಾ ಶಿಕ್ಷಕಿಯರಿದ್ದಾರೆ. ಒಬ್ಬರಿಗೆ ಏನಂದರೆ, ಸುಮಾರು ದಿನದಿಂದ ಬೆನ್ನಲ್ಲಿ ಬೆನ್ನಿನ ಕೆಳಭಾಗದಲ್ಲಿ ವಿಪರೀತವಾದಂಥ ನೋವು ಕಾಣಿಸ್ಕೊಳ್ಳೋದು. ಆ ಶಿಕ್ಷಕಿ ಬಂದು ನಿಂತ್ಕೊಂಡು ಅವರು ಪಾಠ ಮಾಡೋದ್ರಿಂದ 5 ನಿಮಿಷ ಕೂತ್ಕೊಂಡ್ರೆ 5 ನಿಮಿಷಕ್ಕೂ ನೋವು ಬಂದ್ಬಿಡೋದು. ಇದು ಹೆಂಗೆ ವಾಸಿ ಆಯಿತು ಅಂದರೆ, 21 ದಿನದ ಕಾರ್ಯಾಗಾರ ಒಂದು ಮಾಡಿದೆ, ದುಷ್ಟಶಕ್ತಿ ನಿವಾರಣಾ ಕಾರ್ಯಾಗಾರ. ಅಲ್ಲಿ ಏನಾಯಿತು, 21ನೇ ದಿನ ಅಂತಿಮ ದಿನದಲ್ಲಿ ಅವ್ರಿಗೆ ಆ ಬೆನ್ನಿಗೆ ಯಾವುದೋ ಒಂದು ದೇವತೆ ಸವರ್ದಂಗೆ ಆಯ್ತು ಅಷ್ಟೇ. ಆ ಸವರಿದ ತಕ್ಷಣ ಇವತ್ತವರೆಗೂ ಆ ನೋವು ಕಾಣಿಸ್ತಿಲ್ಲ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಗುಣಗಳ ಬದಲಾವಣೆ, ಮನಸ್ಸಿನ ಬದಲಾವಣೆ ಯಾವಾಗ ಮಾಡ್ಕೋತೀವೋ ಆಗ ಇಂಥ ಪವಾಡಗಳೆಲ್ಲ ನಡೀತಾ ಹೋಗುತ್ತೆ. ಇದು ನಾನು ಹೇಳಿರೋದಲ್ಲ, ಇದು ಆ ಶಿಕ್ಷಕಿಯರಂದರೆ ಇವತ್ತೆಲ್ಲ ಉತ್ತಮವಾದಂಥ ಜ್ಞಾನ ಹೊಂದಿರೋವಂಥವರೇ ಶಿಕ್ಷಕಿಯರಿರೋದು. ಯಾರು ಸುಮ್ಮನೆ ಸಣ್ಣ ಪುಟ್ಟದಾಗಿರಲ್ಲ. ಇನ್ನೊಂದು ಹೇಳಬೇಕು ಅಂದರೆ, ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಸಣ್ಣ ವಯಸ್ಸಿನ ಕಿರಿಯ ಶಿಕ್ಷಕಿ, ಅವ್ರಿಗೆ ಮದುವೆ ಆಗೋದಕ್ಕೆ ಆಸಕ್ತಿ ಇಲ್ಲ ಮತ್ತು ಯಾವುದೇ ಕೆಲಸಗಳು ಮಾಡೋಕ್ಕೋದ್ರೂ ಆಗ್ತಾಯಿಲ್ಲ.
ಕೆಲಸ ಎಷ್ಟು ಮಾಡಬೇಕು, ಸಿಕ್ಕಿರೋ ಶಾಲೆಯಲ್ಲಿ ಕೆಲಸ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡಿಕೊಂಡು ಅವರ ಇಡೀ ಕುಟುಂಬ ಅಭಿವೃದ್ಧಿ ಕಡೆ ಇಲ್ಲ. ಮತ್ತು ವಾಮಾಚಾರಗಳು ವಿಪರೀತವಾಗಿ ಆಗ್ತಾ ಇರುತ್ತೆ. ಆಸ್ತಿ ವಿಷಯದಲ್ಲಿ ವಿಪರೀತ ವಾಮಾಚಾರ ಆಗ್ತಾ ಇರುತ್ತೆ. ಇದು ಏನಾಗುತ್ತೆ, ಇದು ನಮ್ಮ ಗುರುಕುಲಕ್ಕೆ ಬಂದು ಸೇರಿದಾಗ ಅವ್ರಿಗೆ ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ಅವರು ಒಬ್ಬರು ಶಿಕ್ಷಕಿ ಅಷ್ಟೇ. ಇದೆಲ್ಲ ಹೊಸದಿದು. ಆಮೇಲೆ ಅವ್ರ ಮನಸ್ಸು ಯಾವಾಗ ಅಂದರೆ ಆ ಒಂದು ಭಯದ ಮನಸ್ಸಿನ ಸ್ಥಿತಿ ಯಾವಾಗ ಅವರು ಬದಲಾವಣೆ ಮಾಡಿಕೊಂಡು ದೈವ ಇದೆ ಅನ್ನೋದು ಯಾವಾಗ ಅವ್ರಿಗೆ ಖಚಿತ ಆಗುತ್ತೆ, ಗುರುಗಳು ಮಹಾವತಾರ್ ಬಾಬಾಜಿ ಯಾವಾಗ ನಮ್ಮ ಜೀವನಕ್ಕೆ ಬರ್ತಾರೆ ಅಂತ ಯಾವಾಗ ಗೊತ್ತಾಯ್ತೋ ಆಗಲಿಂದ ಅವ್ರಿಗೆ ಅಭಿವೃದ್ಧಿ ಅನ್ನೋದು ನಿಧಾನವಾಗಿ ಬಂದು ಮೊನ್ನೆ ಸಂಮೋಹನ ಚಿಕಿತ್ಸೆಗೆ ಒಳಪಡಿಸಿದಾಗ ಅವರು ಹಿಂದಿನ ಜನ್ಮದಲ್ಲಿ ನಾಗ ದಂಪತಿಗಳಿಗೆ ಅವರು ಒಂದು ಗುಂಪು, ದೊಡ್ಡ ಗುಂಪು 16 ಜನ ಇರೋವಂಥ ಗುಂಪಲ್ಲಿ ಹೋಗಿ ನಾಗಮಣಿಗೋಸ್ಕರ ಒಂದು ನಾಗದೇವನ್ನ ಪಾತಾಳದಿಂದ ಬಂದಂಥ ನಾಗದೇವರು ಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅವರು ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ನಾಗಿಣಿ ಇಲ್ಲದೇ ಇರೋವಂಥ ಸಂದರ್ಭ ನೋಡಿ ನಾಗರಾಜನಿಗೆ ಒಡೆದು ಸಾಯಿಸಿರೋ ಗುಂಪಲ್ಲಿ ಇವರಿದ್ದಾಗ ನಾಗಮಣಿಗೋಸ್ಕರ ಇದೆಲ್ಲ ಕೇಳಿಸ್ಕೊಳ್ಳೋರಿಗೆ ಇದೆಲ್ಲ ಆಶ್ಚರ್ಯ ಅನಿಸುತ್ತೆ. ಆದರೆ ನಮ್ಮ ಹತ್ರ ಸಂಮೋಹನ ಸ್ಥಿತಿಗೆ ಹೋಗಿರೋರು ನಾಗಮಣಿನೂ ನೋಡಿದ್ದಾರೆ. ಈವನ್ ನಂದು ಅದೇ ಕಥೆನೇ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂಮೋಹಿನಿ ವಿದ್ಯೆಯ ಮೂಲಕ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಬಾಬಾಜಿ ಗುರುಕುಲಕ್ಕೆ ಸೇರಿಕೊಂಡು ಹಲವಾರು ಜನ ಒಳಿತನ್ನು ಕಾಣ್ತಾ ಇದ್ದಾರೆ. ಹಾಗೆ ನೀವು ಸಹ ಇದನ್ನು ಯಾಕೆ ನೀವು ಪ್ರಯತ್ನ ಮಾಡಬಾರ್ದು? ಸಾಕಷ್ಟು ಜನರಿಗೆ ಎಂಥ ಕಷ್ಟಗಳಿದ್ದರೂ ಸಹ ಈ ಒಂದು ಸಂಮೋಹಿನಿ ವಿದ್ಯೆಯ ಮೂಲಕ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಸಾಕಷ್ಟು ಉದಾಹರಣೆ ಮೂಲಕ ಈಗಾಗಲೇ ನಾವು ಆ ವಿದ್ಯಾರ್ಥಿಗಳ ಮೂಲಕನೇ ನಾವು ನಮ್ಮ ಚಾನಲಲ್ಲಿ ತೋರಿಸ್ತಾ ಬರ್ತಾ ಇದ್ದೀವಿ. ಯಾಕೆ ನೀವು ಇದನ್ನು ಪ್ರಯತ್ನ ಮಾಡಬಾರ್ದು? ಸೊ ಹಾಗೆ ಈ ಒಂದು ಬಾಬಾಜಿ ಗುರುಕುಲದಿಂದ 3ನೇ ಒಂದು ಬ್ಯಾಚ್ ಶುರು ಆಗ್ತಾ ಇದೆ. ಸಂಮೋಹಿನಿ ವಿದ್ಯೆ ಕಲಿಸುವಂಥ ಒಂದು ಪ್ರಕ್ರಿಯೆನ ನಡೆಸ್ತಾ ಇದ್ದಾರೆ, ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು, ಆಸಕ್ತಿ ಇರ್ತಕ್ಕಂಥ ವೀಕ್ಷಕರು ಬಂದು ಈ ಒಂದು ಸಂಮೋಹಿನಿ ವಿದ್ಯೆಯನ್ನು ಕಲೀರಿ. ಆ ಒಂದು ಸಂಪರ್ಕದ ಸಂಖ್ಯೆ ಕೂಡ ನಮ್ಮ ಚಾನೆಲ್ನಲ್ಲಿ ನಾವು ಕೊಟ್ಟಿರ್ತೀವಿ. ಗುರುಗಳಿಗೆ ಕರೆ ಮಾಡಿ ನಿಮ್ಮ ಒಂದು ಯಾವುದೇ ರೀತಿಯಾದಂಥ ಸಂದೇಹಗಳಿದ್ದರೂ ಸಹ ಇಲ್ಲಿ ನಿಮಗೆ ಸರಿಯಾದಂತಹ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಮೂಲಕ ನಾನು ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಒಂದು ಗುರುಗಳಿಗೆ ಒಂದು ಪ್ರಶ್ನೆ ಕೇಳಬೇಕು, ಅದು ನಾಗಮಣಿ ಬಗ್ಗೆ. ಸೊ ಆ ನಾಗಮಣಿ ಬಗ್ಗೆ ಅವರಿಂದ ಏನು ಉತ್ತರ ಬರುತ್ತೆ ಅದಕ್ಕೆ ನೀವು ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.